ಸರ್ ಬಟ್ರಿ ಸರ್ ಸೆಂಟ್ರಿಗೆ ನಿಲ್ಲಿಸ್ಬಿಟ್ಟು ಅವ್ರು ಹಂಗೆ ಒಂದು ಕ್ಲಾಪ್ ಒಂದು ತೊಗೊಂಬಿಡ ಹಿಂದಾಗುತ್ತೆ ಅಂತ ಆ ಕಡೆ ಮಾಡ್ತಾರೆ ಅಲ್ಲ ಒಂದು ಫೋಟೋಗೆ ತೊಗೊಂಬಿಡೋದು ನಿಮಿಷ ಈ ಕಡೆ ಶುಭಾಶಯಗಳು. ಹಬ್ಬ ಇದ್ರೂ ಕೂಡ ಇವತ್ತು ಪಾಪ ನಿಮ್ಗೆಲ್ಲ ರಜಾ ಇದೆ, ಆದ್ರೂ ಕೂಡ ಇವತ್ತು ಯೋಗರಾಜ್ ಭಟ್ ಅವರ ಒಂದು ಪ್ರೀತಿಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಯೋಗರಾಜ್ ಭಟ್ ಅವರು ಏನಾರ ಒಂದು ಸಾಹಸ ಮಾಡ್ತಾನೆ ಇರ್ತಾರೆ ಯಾವಾಗಲೂ, ನಿಮ್ಗೆಲ್ಲಾನು ಗೊತ್ತೇ ಇದೆ ಎಲ್ಲಾನು ಅಲ್ವಾ. ಹೊಸ ಹೊಸ ಹುಡುಗರನ್ನ ತಯಾರು ಮಾಡ್ತಾರೆ ಅವ್ರ ಗಡಿನಲ್ಲಿ, ಆಚೆ ಕಡೆ ಇಂಡಸ್ಟ್ರಿಗೆ ಬಿಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗೆ ಏನ್ ಬೇಕೋ ಅದೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಅದೇ ತರ ಯೋಗರಾಜ್ ಭಟ್ ಅವರ ಗರಡಿನಲ್ಲಿ ಬಂದಿರುವಂತ ಯೋಗರಾಜ್ ಭಟ್ ಅವರ ಒಂದು ಶಾಲೆಯಿಂದ ಬಂದಂತ ಒಂದಷ್ಟು ಜನ ಹೊಸ ನಿರ್ದೇಶಕರು ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಅವರ ಬದುಕು ಕಟ್ಕೊಂಡಿದ್ದಾರೆ. ಅದೇ ಥರದಲ್ಲಿ ಇನ್ನೊಂದು ಪ್ರತಿಭೆ ಶ್ರೇಯಸ್ಸು, ನಾವೆಲ್ಲ ನೋಡ್ತಾ ಇದ್ವಿ ಪಾಪ ಅವರು ಅಸಿಸ್ಟೆಂಟು ಅಸೋಸಿಯೇಟ್ ಆದಾಗಿಂದ ಈ ಚಿತ್ರದ ಮುಖಾಂತರ ಡೈರೆಕ್ಟರ್ ಆಗಿ ಒಂದು ಬರ್ತಾ ಇದ್ದಾರೆ. ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತ ಕೇಳ್ತಾ, ಯೋಗರಾಜ್ ಭಟ್ ಸರ್ ನಿಮ್ಮಿಂದನೇ ಶುರು ಆಗಲಿ. ಮತ್ತೊಮ್ಮೆ ಥ್ಯಾಂಕ್ ಯು. ಹಬ್ಬದ ಶುಭಾಶಯಗಳು. ಒಂದು ಅಚ್ಚ ಕನ್ನಡ ಸಿನಿಮಾ ಕುಲದಲ್ಲಿ ಕೀಳ್ಯಾವುದು, ಈ ಶೀರ್ಷಿಕೆ ನನಗೊಂದು 4-5 ವರ್ಷದ ಹಿಂದೆ ಹೊಳೆದಿತ್ತು. ಇದಕ್ಕೆ ಮೊದಲೊಂದು ಏನೋ ಶೀರ್ಷಿಕೆ ಅಂದ್ಕೊಂಡೋದು ಸರಿ ಹೋಗದೆ ಕಥೆಗಾರ ಯೋಗಿ, ಈ ಸಿನಿಮಾದಿಂದ ಕಥೆಗಾರ, ಬರಹಗಾರ, ಸಂಭಾಷಣೆಕಾರ ಆಗ್ತಿದ್ದಾನೆ, ಲಿರಿಸಿಸ್ಟ್ ಮಾಡಬೇಕು ಅಂತ ನನ್ನ ಒಂದು ಆಸೆ. ಅವನಿಗೆ ಒಂದು ದಿವಸ ಕೇಳಿದೆ, ಈ ಟೈಟ್ಲ್ ನಿನಗೆ ಏನನ್ಸುತ್ತೆ, ನಿರ್ದೇಶಕರಿಗೆ ಕೇಳಿ ಹೇಳು ಅಂತ. ಎಷ್ಟೇ ಜೊತೆ ಕೆಲಸ ಮಾಡಿದ್ರು ನಿರ್ದೇಶಕ ಆದ್ಮೇಲೆ ನಿರ್ದೇಶಕರು ಅನ್ಬೇಕಾಗ್ತದೆ ನಾವು. ಅವನು ಯಾವುದೋ ಒಂದು ಊರಲ್ಲಿ ಇದ್ರಂತೆ, ಫೋನ್ ಮಾಡಿ ಅಲ್ಲಿ ಪಕ್ಕದಲ್ಲಿ ನಾಯಿ ಬೇರೆ ಬೊಗಳ್ತಾ ಇತ್ತು, ವಾವ್ 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 ಸರ್ ತುಂಬಾ ಚೆನ್ನಾಗಿದೆ ಈ ಟೈಟ್ಲು ಅಂತಂದ್ರು. ಆಮೇಲೆ ಇವಾಗ ಟೈಟ್ಲ್ಗಳದ್ದೆಲ್ಲ ಗಲಾಟೆ, ನಾವೇನಾದ್ರು ರಿಜಿಸ್ಟರ್ ಮಾಡ್ಸಕ್ ಹೋದ್ರೆ ಯಾರು ಮಾಡಿಸ್ಬಿಟ್ಟಿರ್ತಾರೆ. ನನ್ನ ಸುಮಾರು ಟೈಟ್ಲು ಜಗ್ಗಿ ಹತ್ರನೇ ಇತ್ತು, ಅದನ್ನ ನೋಡಿದ್ವಿ ಖಾಲಿ ಇತ್ತು, ನಾನು ರಿನ್ಯೂ ಕೂಡ ಮಾಡಿಸಿರ್ಲಿಲ್ಲ. ಶೀರ್ಷಿಕೆ ಮತ್ತೆ ಸತ್ಯ ಹರಿಶ್ಚಂದ್ರ ಸಿನಿಮಾದ ಒಂದು ಮಹಾನ್ ಗೀತೆ ಅದು. ಎಲ್ಲ ಆರ್ಕೆಸ್ಟ್ರಾಗಳಲ್ಲೂ ಅಚ್ಚ ಕನ್ನಡತನ ಮೆರೆಯೋದೆ ಆ ಹಾಡಿನ ಮುಖಾಂತರ. ಪ್ರತಿ ಆರ್ಕೆಸ್ಟ್ರಾದಲ್ಲಿ, ಪ್ರತಿ ಸಭೆಯಲ್ಲಿ ಕುಲದಲ್ಲಿ ಕೀಳ್ಯಾವುದು, ಹುಚ್ಚಪ್ಪ ಮತದಲ್ಲಿ ಮೇಲೆ ಆವುದು, ಈ ಹಾಡನ್ನ ಹಾಡದೆ ಯಾರು ಗಾಯನ ಸಭೆ ಮುಕ್ತಾಯ ಮಾಡೋದಿಲ್ಲ. ಅದು ಆಲ್ರೆಡಿ ಒಂದು ಕನ್ನಡಿಗರ ಹಾರೈಕೆ ಇದೆ ಅನ್ನೋ ಥರದೊಂದು ಶೀರ್ಷಿಕೆ. ಅದಕ್ಕೆ ತುಂಬಾ ಸೂಕ್ತವಾದ ಕಥೆ ಬರೆದಂತಹ ಯೋಗಿ ಒಂದೆರಡು ಮಾತಾಡ್ತಾ ಹಂಗೇ ಮೈಕ್ ನನಗೆ ಬಂದಾಗ ನಾನು ಕಂಟಿನ್ಯೂ ಮಾಡ್ತೇನೆ. ಯೋಗಿ ಮಾತು ಅಲ್ಲಿ ಹಿಂದ್ಗಡೆ ನಿನ್ನ. ಎಲ್ರಿಗೂ ನಮಸ್ಕಾರ. ಅಣ್ಣ ಸೈಲೆಂಟ್ ಆಗಿರಿ ಸ್ವಲ್ಪ ಹಿಂದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮಗೆ. ಇವತ್ತು ರಜಾ ಇದ್ರು ಇಷ್ಟೊಂದು ಜನ ಬಂದಿದ್ದೀರಾ, ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ್ಯಕ್ಚುಲಿ ಇಷ್ಟೊಂದು ಸಹಕಾರ ತೋರಿಸ್ತೀರಿ ನಮ್ಮ ಮೇಲೆ ಅಂತ. ತುಂಬಾನೇ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು. ನಾನು ಒಂದು ಟೈಮಲ್ಲಿ ಮೀಡಿಯಾದಲ್ಲಿದ್ದವನೇ, ಕೆಲಸ ಮಾಡಿದ್ದೆ ಒಂದು ಚಾನಲ್ಗೆ. ಸೊ ಹಾಗಾಗಿ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಪ್ರತಿ ಸಲ. ಆ್ಯಂಡ್ ನನಗೆ ಭಾಳ ವಿಷಯಗಳಲ್ಲಿ ಎನ್ಕರೇಜ್ ಮಾಡಿದವರು ನೀವೆಲ್ಲ ಮಾಧ್ಯಮದವರು. ನನ್ನ ಬೇರೆ ಬೇರೆ ಅವತಾರಗಳಲ್ಲಿ ನೋಡಿದಿರಿ, ಮಿಮಿಕ್ರಿ ಮಾಡಿದೆ, ಅದೊಂದಷ್ಟು ಫೋಟೋಸ್ ಎಲ್ಲ ವಿಡಿಯೋಗಳೆಲ್ಲ ಹಾಕಿ ನಿಮ್ಮ ಚಾನಲ್ಗಳಲ್ಲಿ ಒಂದು ಸಣ್ಣ ಹೆಸರು ಬರೋ ಥರ ಮಾಡಿದ್ರಿ. ಆ್ಯಂಡ್ ಅದ ನಂತರ ನಾನು ಸರ್ ಜೊತೆನೆ ಕೆಲಸ ಮಾಡ್ತಿರೋದು ನಿಮ್ಗೆಲ್ಲರಿಗೂ ಗೊತ್ತು. ಪಂಚತಂತ್ರ ಸಿನಿಮಾದ್ದು ಆಂಕರಿಂಗ್ ಅಂತ ಎಲ್ಲ ಕಡೆ ಹೋದಾಗ ಅಫಿಷಿಯಲಿ ನೀನು ಮಾತಾಡಲು
ಅಂತ ಕೊಡ್ತಿದ್ರು ಸರ್ ಮೈಕೆ. ಅಲ್ಲಿಂದ ಶುರುವಾದಂಥ ಜರ್ನಿ ಗಾಳಿಪಟ, ಗರಡಿ, ಕರ್ನಾಟಕದ ಮನಕ, ಈ ಸರ್ರೆ ಪ್ರೊಡ್ಯೂಸ್ ಮಾಡಿದಂಥ ಈ ನಮ್ಮ ಪದವಿ ಪೂರ್ವ ಸಿನಿಮಾಗೆ ಬರಹಗಾರನಾಗಿ ಕೆಲಸ ಮಾಡಿದ್ದೆ ಕೂಡ. ಅದಕ್ಕೂ ತುಂಬ ಒಳ್ಳೆ ಪ್ರೋತ್ಸಾಹ ಕೊಟ್ರಿ. ಇನ್ನು ಈ ಕಥೆಗೆ ಬರೋದಾದ್ರೆ, ಇಷ್ಟು ಸಂಭ್ರಮಕ್ಕೆ ಇಷ್ಟು ಜನ ಇಲ್ಲಿ ಸೇರಿ ಈ ತರ ಒಂದು ಹೆಮ್ಮೆಯಿಂದ ಕೂತಿದ್ದೀವಿ, ಇಲ್ಲಿ ನಿಮ್ಮ ಮುಂದೆ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳಾದ ಯೋಗರಾಜ್ ಸರ್. ಅವ್ರು ನಾವೆಲ್ಲ ಒಬ್ಬ ಮನುಷ್ಯ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು ಅಂದ್ರೆ ಅವನಿಗೆ ಬೆನ್ನೆಲುಬು ಸರಿಗಿರ್ಬೇಕು, ಸ್ಪೈನ್, ನಮ್ಮ ಸ್ಪೈನೇ ಅವರು. ಸೊ ಹಂಗಾಗಿ ನಮ್ಗೆಲ್ಲ ಏನ್ ಮಾಡೋಕ್ಕೂ ಧೈರ್ಯ. ನಾವೇನೇ ತರಲೆ ಮಾಡ್ಕೊಂಡು ಹೆಜ್ಜೆ ಮುಂದೆ ಇಟ್ಟರು ಅದನ್ನ ಕರೆಕ್ಷನ್ಸ್ ಮಾಡ್ತಾರೆ, ಅವ್ರು ಇದಾರೆ ಅನ್ನೋ ಧೈರ್ಯದ ಮೇಲೆ ನಾವು ಮುಂದೆ ಬರ್ತೀವಿ ಯಾವಾಗ್ಲೂ. ಅದು ನಾನಾಗಿರ್ಲಿ, ನಮ್ಮ ಶ್ರೇಯಸ್ ಆಗಿರ್ಲಿ. ಸೊ ನಮ್ಮ ಎಂಟೈರ್ ತಂಡಕ್ಕೆ ಅವರೊಂದು ದೊಡ್ಡ ಸ್ಟ್ರೆಂತು. ಹಂಗಾಗಿ ಈ ಒಂದು ಸಂಭ್ರಮ, ಈ ಮುಹೂರ್ತ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸರ್ ಮೊದಲಿಗೆ ನಿಮಗೆ. ಈ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ನಾವು ಮನು ಸಿನಿಮಾ ಮಾಡಬೇಕು ಅಂತ ಬಂದಾಗ, ಸೊ ಇನಿಷಿಯಲಿ ಎಲ್ಲರೂ ಯೋಚನೆ ಮಾಡಿದ ಹಾಗೆ ನಾವು ಯೋಚನೆ ಮಾಡಿದ್ವಿ. ಏನಂದ್ರೆ ಅವರು ಕಾಮಿಡಿ ಕಿಲಾಡಿಗಳು ವಿನ್ನರು, ಸೀಸನ್ 2 ವಿನ್ನರು. ಸೊ ಮನುನ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಯೂಶಲಿ ನೋಡಿದ್ದು ಒಂದು ನೇಚರ್ ಇತ್ತು. ಏನಂದ್ರೆ ತುಂಬಾ ಪಂಚಿಂಗ್ ಡೈಲಾಗ್ಸು, ಮನು ಮ್ಯಾನರಿಸಮು, ಇದೆಲ್ಲ ಆಬ್ವಿಯಸ್ಲಿ ನಮಗೂ ಸಹಜವಾಗೇ ಬರ್ತಿತ್ತದು. ಅಂದ್ರೆ ಮನುನ ಇಟ್ಕೊಂಡು ಒಂದು ಕಾಮಿಡಿ ಸಬ್ಜೆಕ್ಟ್ ಮಾಡೋಣ, ಕಾಮಿಡಿನೇ ತೋರಿಸ್ಬೇಕು, ಬಹುಶಃ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅದ್ರ ನಿಟ್ಟಿನಲ್ಲೇ ಸ್ವಲ್ಪ ಕೆಲಸ ಮಾಡಿದ್ವಿ, ಕಾಮಿಡಿ ಸಬ್ಜೆಕ್ಟ್ ಮಾಡೋಣ ಅಂತೇಳಿ. ನಂತರ ಆಲ್ ಆಫ್ ಅ ಸಡನ್ ಏನೋ ಸಣ್ಣದಾಗಿ ಒಂದು ಥಾಟ್, ಮನುದು ಡೆಡಿಕೇಶನ್, ಮನುಗ್ ನಾವು ಒಂದಿಷ್ಟು ಟಾಸ್ಕ್ ಕೊಟ್ವಿ. ಅಂದ್ರೆ ಸರ್ರು ಹೇಳಿದ್ರು, ಹಿಂಗಿದ್ರೆ ಆಗಲ್ಲ ಕಣೋ, ಸಿನಿಮಾಗೆ ನೀನು ಸುಮ್ಮನೆ ಬರೋದು, ಕತೆ ಮಾಡಿಸೋದು, ಪಿಕ್ಚರ್ ಮಾಡ್ತೀನಿ ಅನ್ನೋದು ಅವೆಲ್ಲ ವರ್ಕ್ ಆಗಲ್ಲ ನಮ್ಮ ಹತ್ರ. ಅದಕ್ಕೊಂದು ಧ್ಯಾನ ಬೇಕು, ಒಂದು ಶ್ರದ್ಧೆ ಬೇಕು. ಯಾವಾಗ್ಲೂ ಹೇಳ್ತಿರ್ತಾರೆ, ಸಿನಿಮಾ ಅನ್ನೋದು ಧ್ಯಾನ, ಸುಮ್ಮನೆ ಆಗಲ್ಲ, ಅದು ಮೆಡಿಟೇಷನ್ ತರ ಮಾಡ್ಬೇಕಂತೆ ಸಿನಿಮಾನ. ಯೋಗರಾಜ್ ಸರ್ ಹೇಳ್ತಿರ್ತಾರೆ, ಹಂಗ್ ಮಾಡಿದ್ರೆ ಸಿನಿಮಾ ಆಗುತ್ತೆ ಅಂತ. ಸೊ ಮನೋದು ಡೆಡಿಕೇಶನ್ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ, ನಾನೊಂದು ದಿವಸ ತಮಾಷೆ ಮಾಡ್ಬಿಟ್ಟೆ, ಜಿಮ್ಗೆ ಹೋಗ್ಬೇಕು, ವರ್ಕೌಟ್ ಮಾಡ್ಬೇಕು, ಚೆನ್ನಾಗಾಗ್ಬೇಕು, ಮಾಡ್ತೀನಿ ಸರ್ ಅಂತ. ಬರೀ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದೀರಾ, ನಾಳೆಯಿಂದ ಮಾಡ್ತೀನಿ ಅಂತ ಹೇಳ್ತಿಲ್ಲ ನೀವು, ಬೆಳಗ್ಗೆನೆ ಹೋಗ್ಬೇಕು ಇವತ್ತು ಅಂತ. ಅದೇನ್ ಚಾಲೆಂಜ್ ಆಗಿ ತಗೊಂಡ್ರೋ ಗೊತ್ತಿಲ್ಲ, ನಿಧಾನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಯ್ತು ಮನೋಲಿ. ಹೈಲಿ ಡಿಸಿಪ್ಲಿನ್ ಟ್ರಾನ್ಸ್ಫಾರ್ಮೇಶನ್ ಅದು. ನೀವು ಒಂಥರ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಗಳಲ್ಲಿ ನೋಡ್ತಿರಲ್ಲ, ಆ ಲೆವೆಲ್ ಡೆಡಿಕೇಶನ್. ಏನೋ ತಿನ್ನಲ್ಲ, ನಾನೇನು ಕುಡಿಯಲ್ಲ ಅಂದ್ರೆ ಅಷ್ಟು ಕಟ್ಟುನಿಟ್ಟಾದಂತ ಪರಿಶ್ರಮ. ಇದನ್ನ ನೋಡ್ತಾ ನಮಗೇನೆ ಓಕೆ. ಸೊ ಕಾಮಿಡಿ ಸಬ್ಜೆಕ್ಟ್ ಮಾಡಿದ್ರೆ ತುಂಬಾ ಗೆಸಬಲ್ ಕಂಟೆಂಟ್ ಆಗುತ್ತೆ. ಅಂದ್ರೆ ಮನು ಗೊತ್ತು, ಕಾಮಿಡಿ ಮಾಡ್ತಾನೆ ಗೊತ್ತು, ಕಾಮಿಡಿನೇ ಕೊಡ್ತೀವಿ ಜನಕ್ಕೆ. ಅದನ್ನ ಕಾಮಿಡಿ ಕಿಲಾಡಿಗಳು ಸಾಕಷ್ಟು ತೋರಿಸ್ಬಿಟ್ಟಿದ್ದಾರೆ ಅವ್ರ ಕೇಪಬಿಲಿಟೀಸ್ನ. ಸೊ ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನಾವು ಸರ್ನ ಕೇಳಿದ್ವಿ. ಸರ್ ಹೇಳಿದ್ರು, ಮಾಡ್ರೋ ನೋಡೋಣ, ಅದೇನಾದ್ರೂ ಒಂದು ಲೈನ್ ಹೇಳಿ ನೋಡೋಣ, ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿದ್ರು. ಸರಿ, ಹಂಗೆ ಕೂತ್ಕೊಂಡು ಒಂದ್ಸಲ ರ್ಯಾಂಡಮ್ ಆಗಿ ಏನೋ ಮಾತಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ಥಾಟ್, ನಮ್ಮ ಸುತ್ತಮುತ್ತ ಪರಿಸರದಲ್ಲೇ ಒಂದು ಘಟನೆ ನಡೆದಿತ್ತು. ಅದ್ರ ಬಗ್ಗೆ ಕೂತ್ಕೊಂಡು ನಾನು ಶ್ರೇಯಸ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಥಾಟ್ ಸ್ಟ್ರೈಕ್ ಆಗಿ, ಹೆಂಗಿದೆ ಕಣೋ ಅಂತಂದೆ. ಚೆನ್ನಾಗಿದೆ, ಇದು ನನ್ಗೆ ಇಷ್ಟ ಆಯ್ತು, ಮಾಡೋಣ ಅಂತಂದ. ಸರಿ ಸರ್ನ ಕೇಳೋಣ, ಅವ್ರು ಅಂತಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಹೋಗ್ಬಿಡೋಣ ಇದ್ರ ಮೇಲೆ. ಸರ್ನ ಕೇಳಿದ್ರಿ, ಸರಿ ಮಾಡ್ರಪ್ಪ, ನಿಮ್ಗೆ ಅದು ಕರೆಕ್ಟ್ ಅನ್ಸಿದ್ರೆ ಮಾಡಿ, ನೀವು ಹೇಳ್ತಿರೋದು ಸರಿಗಿದೆ, ಅವ್ನು ಬರೀ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದರಲ್ಲಿ ಬೇರೆ ಥರದ್ದು ಏನೋ ಒಂದು ಕಂಟೆಂಟ್, ಅದು ತುಂಬಾ ವಿಶೇಷವಾಗಿದೆ, ನಾನು ಅಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ಈ ಥರದ ಕಂಟೆಂಟ್ ಹೇಳೋದಾದ್ರೆ ಓಕೆ, ನಿಮ್ಮ ಐಡಿಯಾ ಚೆನ್ನಾಗಿದೆ, ಕಾಮಿಡಿನೂ ಇರುತ್ತೆ, ಬಟ್ ಬೇರೆದೇನೋ ಹೊಸ ಟ್ರೈ ಮಾಡ್ತೀವಿ ಅಂದಾಗ ಸರ್ ಮುಕ್ತ ಕಂಠದಿಂದ ಓಕೆ ನೀವು ಹೋಗಿ ಮುಂದಕ್ಕೆ, ಇದನ್ನ ಬರ್ಕೊಂಬನ್ನಿ ನೋಡೋಣ ಅಂತ ಹೇಳಿದ್ರು. ಅದು ಮುಂದುವರೆದು ಅದು ಒಂದು ಸಬ್ಜೆಕ್ಟ್ ಅಂತ ಆಗಿ ಅದರಲ್ಲಿ ಒಂದಿಷ್ಟು ಸ್ಟಫ್ನ ಆ್ಯಡ್ ಮಾಡಿದಾಗ, ಈಗ ಸರ್ ಹೇಳಿದಾಗೆ ಆ ಟೈಟಲ್ ಸರ್ರೇ ಸೂಚಿಸಿದೆ ನಮಗೆ. ಅದಕ್ಕೆ ಹೇಳಿ ಮೆಸೇಜ್ ಮಾಡಿದ್ರು, ಇದು ಓಕೆನಾ ನೋಡೋ, ನಾನು ಮಾಡಿಸಿದ್ದೆ ಅನ್ಸುತ್ತೆ ಇದನ್ನ ರಿಜಿಸ್ಟ್ರು, ನಿಮ್ಗೆ ವರ್ಕ್ ಆಗುತ್ತಾ ಅಂತ. ನೋಡಿದ್ರೆ ತುಂಬಾ ಸೀಲ್ ಹೊಡೆದಂಗೆ ಇತ್ತು ಅದು. ಸರ್ ಇರ್ಲಿ ಸರ್, ಸೂಪರ್ ಅಲ್ಲ ಸರ್, ಅದ್ಭುತ ಅಂತೇಳಿ. ಸೊ ಆಮೇಲೆ ಇದೇ ಥರ ಸಾಕಷ್ಟು ಡಿಸ್ಕಷನ್ಸ್ ಆಯಿತು. ನಾನು ಒಂದು ಲೆವೆಲಲ್ಲಿ ಸ್ಟಕ್ ಆಗ್ಬಿಟ್ಟೆ, ಆಲ್ಮೋಸ್ಟ್ ಬ್ಲ್ಯಾಂಕು, ಏನಾಯ್ತು ಅಂತ ಕೇಳ್ತಾವ್ರೆ. ನನಗೆ ರೀಡಿಂಗ್ ಕೊಡಬೇಕು, ಕ್ಲೈಮ್ಯಾಕ್ಸ್ ಬರ್ತಿಲ್ಲ ತಲೆಗೆ, ಏನಾರೋ ಮಾಡ್ತಿದ್ವಿ. ಸೊ ಸರ್ ಕೂತ್ಕೊಂಡು ಒಂದು ದಿವಸ ಸಡನ್ನ ಹಿಂಗೆ ಕಣ್ಣು ಮುಚ್ಕೊಂಡು ಅದೇನು ಮಾಡಿದ್ರು, ಅದೇ ಧ್ಯಾನ ಅಂತಾರಲ್ಲ ಸಿನಿಮಾ, ಬಹುಶಃ ಅದು ಮಾಡಿರ್ಬೇಕು. ಪಟ್ಟಂತ ಹಿಂಗೊಂದು ಹೇಳಿದ್ರು, ಸರ್ ಎಕ್ಸಾಕ್ಟ್ಲಿ ಇದನ್ನೇ ಸರ್ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅಂತ ಹೇಳಿದ್ರೆ, ಆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸರ್ ನಿಮಗೆ. ಸೊ ಹಾಗಾಗಿ ನಮಗೆ ಪ್ರತಿ ಹಂತದಲ್ಲೂ ಯೋಗರಾಜ್ ಸರ್ ಆಶೀರ್ವಾದ ಇದೆ, ಅವರ ಪ್ರೋತ್ಸಾಹ ಇದೆ. ಅವ್ರು ಹೇಳಕ್ಕಾಗಲ್ಲ ಸರ್, ಅವರು ಒಂಥರ ನಾವು ಹೇಳ್ತಾ ಹೋದ್ರೆ ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಅವರು ನಮ್ಮ ಜೊತೆಲ್ಲೇ ಇದ್ದಾರೆ, ಇರ್ತಾರೆ ಕೂಡ ಪ್ರತಿ ಹಂತದಲ್ಲೂ. ಸೊ ಆ ಧೈರ್ಯದ ಮೇಲೆ ನಾವು ಈ ಸಿನಿಮಾ ಮಾಡ್ತಾ ಇದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಸರ್. ನಾವಿನ್ನ ತುಂಬಾ ಸಣ್ಣವರು, ಈಗಿನ್ನ ಜರ್ನಿ ಶುರು ಮಾಡ್ತಾ ಇದೀವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಮಾಧ್ಯಮ ಮಿತ್ರರು, ಮಾಧ್ಯಮ ಮತ್ತೆ ಸಿನಿಮಾ ಯಾವಾಗಲೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ್ಲೇ ಅದೊಂದು ಅದ್ಭುತ ಜರ್ನಿ ಆಗೋಕ್ ಸಾಧ್ಯ. ಸೊ ಈ ಜರ್ನಿ ಸಾಕಷ್ಟು ದೂರ ಹೋಗ್ಲಿ,
ನೀವು ಯಾವಾಗಲೂ ಸದಾ ನಮ್ಮ ಜೊತೆಗಿರಿ, ಪ್ರೋತ್ಸಾಹ ಮಾಡ್ತಾ ಇರಿ ಯಂಗ್ ಟ್ಯಾಲೆಂಟ್ಗಳಿಗೆ. ನಮ್ಮ ಹೊಸ ನಿರ್ದೇಶಕ ನಮ್ಮ ಶ್ರೇಯಸ್ಸನ್ಗೆ ಒಳ್ಳೇದಾಗಲಿ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವ್ನು ನಮ್ಮೆಲ್ಲರಿಗಿಂತ ಜಾಸ್ತಿ ಅವನಿಗೆ ಒಳ್ಳೇದಾಗಬೇಕು. ಅವ್ನು ತುಂಬ ಸಾಫ್ಟ್ ಸ್ಪೋಕನ್, ಪಾಪ ಜಾಸ್ತಿ ಮಾತಾಡಲ್ಲ. ಸೊ ಹಂಗಾಗಿ ಅವನಿಗೆ ತುಂಬ ಜಾಸ್ತಿ ಒಳ್ಳೇದಾಗಲಿ. ಆ್ಯಂಡ್ ಈ ಸಿನಿಮಾಗೆ ದೊಡ್ಡ ಸಪೋರ್ಟ್ ಆಗಿ ಒಳಗಡೆ ಬಂದಂಥ ನಮ್ಮ ರಂಗಾಯಣ ರಘು ಸರು, ಶರತ್ ಲೋಹಿತಾಶ್ವ ಸರು, ಮನೋಮೂರ್ತಿ ಸರು, ಆಮೇಲೆ ಸಡನ್ ಆಗಿ ನಾವೇನೋ ಮಾಡ್ತಾ ಸಡನ್ ಆಗಿ ಒಳಗಡೆ ಬಂದು ಇನ್ನೂ ಶಕ್ತಿ ತುಂಬಿದಂತ ನಮ್ಮ ದಿಗಂತ್ ಸರು, ಮೌನ ಗುಡ್ಡೆ ಮನೆಯವರು, ಇವರೆಲ್ಲ ಬಂದ ಮೇಲೆ ನಮ್ಗೆ ಆನೆ ಬಲ ಬಂದಂಗೆ ಆಗ್ಬಿಟ್ಟಿದೆ ಸರ್. ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಚಿಕ್ಕದಾಗಿ ಶುರು ಮಾಡಿದ್ವಿ, ಅದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿ ಅದೇ ಮಾಡಿಸ್ಕೋತಿದೆ. ಆಕ್ಚುಲಿ ನಾವೇನು ಮಾಡ್ತಾ ಇಲ್ಲ, ಅದಕ್ಕೆ ಏನ್ ಬೇಕೋ ಅದೇ ಮಾಡಿಸ್ಕೊಂಡು ಹೋಗ್ತಿದೆ ಸಿನಿಮಾ. ಸೊ ಅದು ತುಂಬಾ ಸಂತೋಷದ ವಿಷಯ. ಈಗ ತಾನೇ ಜಗ್ಗೇಶ್ ಸರ್ ಇದ್ರದ್ದೊಂದು ಪೋಸ್ಟರ್ ಲಾಂಚ್ ಅಂತ ಮಾಡಿಕೊಟ್ರು. ಅಲ್ಲೂ ಅಷ್ಟೇ, ನಾವೇನೋ ಪೋಸ್ಟರ್ ಲಾಂಚ್ ಮಾಡ್ತಿರ್ಬೇಕಾದ್ರೆ ಶುಭಶಕನ ಅಲ್ಲಿ ಒಂದು ಮಂಗಳವಾದ್ಯ ಶುರುವಾಗೋಯ್ತು ಇದ್ದಕ್ಕಿದ್ದಂಗೆ. ನೋಡಿ, ಈ ಥರದ್ದು ಶುಭಶಕನಗಳು ಹಬ್ಬದ ದಿವಸ ನೋಡಿ ನೀವೆಲ್ಲ ಬಂದಿದ್ದೀರಿ, ಖುಷಿಯಾಗಿ ನಮ್ಮನ್ನೆಲ್ಲ ಸ್ವೀಕಾರ ಮಾಡಿ ನೋಡ್ತಿದ್ದೀರಿ. ಆ್ಯಂಡ್ ಇದಕ್ಕಿಂತ ಪಾಸಿಟಿವ್ನೆಸ್ ಏನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಮನುನ ನೋಡಿದ ವೇದಿಕೆ ಅದು ಥಿಯೇಟರ್. ಸಿನಿಮಾ ನಾವು ಒನ್ ಬೋರ್ಗಳು ಮಾಡ್ತೀವಿ, ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಥರದವ್ರು ನಾವು ಸಿನಿಮಾದವರು. ಥಿಯೇಟರ್ ಅವ್ರು ಹಾಗಲ್ಲ. ಅದು ಭಯಂಕರ ಪ್ರತಿಭೆ ಬೇಕು, ಅಖಂಡವಾದ ಪ್ರತಿಭೆ ಬೇಕು ಥಿಯೇಟ್ರು. ಆ ಒಂದು ಥಿಯೇಟ್ರು ಕಾಮಿಡಿ ಕಿಲಾಡಿಗಳು ಅನ್ನೋ ವೇದಿಕೆಯ ಶಿಶು ಮನು. ಆ ವೇದಿಕೆಯಲ್ಲಿ ಇವನಷ್ಟೇ ಪರಿಶ್ರಮ ಪಟ್ಟಂಥ ಇಬ್ಬರು ಸ್ನೇಹಿತರನ್ನ ನಾನು ಕರಿತೀನಿ. ಒಂದು ಶರಣಯ್ಯ ಮತ್ತೆ ಗಡ್ಡ ಸತೀಶ. ಬಂದು ಅವನಿಗೆ ಒಂದೆರಡು ವಿಷಯ ಕೋರ್ಬೇಕಾಗಿ ನನ್ನ ಪ್ರಾರ್ಥನೆ. ಯಾಕಂದ್ರೆ ನಾವೆಲ್ಲ ಕೂತಿದ್ವಿ, ನಾನು, ಜಗ್ಗಣ್ಣ ಮತ್ತೆ ರಕ್ಷಿತಾ ಅವರು ಎಲ್ಲ ನೋಡಿದೀವಿ ಇವನ್ ನಟನನ್ನ. ಬಟ್ ಅವನ್ನ ತಿದ್ದಿ ತೇಡ್ದವರು, ಅವನಿಗೆ ಡೈಲಾಗ್ ಹೇಳ್ಕೊಟ್ಟವರು, ಅವನಿಗೆ ನಟನನ್ನಾಗಿ ಮೌಲ್ಡ್ ಮಾಡಿದವರು, ಇವೆರಡು ಅನರ್ಘ್ಯ ರತ್ನಗಳನ್ನು ನಾನು ವೇದಿಕೆ ಕರೀಲೇಬೇಕು. ಯಾಕಂದ್ರೆ ಇವ್ರಿಗೆ ಗೊತ್ತಿರ್ಲಿಲ್ಲ ಅವತ್ತು ಇವ್ನು ನಾಳೆ ನಾಯಕ ನಟ ಆಗ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು. ಯಾವುದೇ ನಿರೀಕ್ಷೆಗಳಿಲ್ಲದೆ ಒಬ್ಬ ಗುರು ಶಿಷ್ಯನನ್ನ ತಯಾರು ಮಾಡಿದ ಹಂಗೆ ನಿಜವಾದ ಇವನ ಗುರುಗಳು ಅವರಿಬ್ರು. ಇಬ್ರು ನೀವು ಶುಭ ಕೋರಬೇಕು, ಇಲ್ಲ ತಪ್ಕೊಂಡು ಮುತ್ತು ಕೊಡ್ಬೇಕಾಗಿ ವಿನಂತಿ. ತೊಂದರೆ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಈ ಹಬ್ಬದ ದಿನ ಇಷ್ಟು ಜನ ಸೇರಿರೋದೇ ಒಂದು ಖುಷಿ. ಆಮೇಲೆ ಯಾವಾಗಾದ್ರೂ ಈ ಥರದ್ದೊಂದು ಸಂದರ್ಭ ಬಂದಾಗ, ಅಂದರೆ ನಮ್ಮ ಇದರಲ್ಲಿ ಒಂದು ಆಡಿಷನ್ ಇದಕ್ಕೆ ಬಂದಂಥ ಹುಡುಗ ನಮ್ಮ ಶೋ ಅಲ್ಲಿ ವಿನ್ನರ್ ಆಗಿ ಅದಾದ ಮೇಲೆ ಇವತ್ತು ಒಂದು ಅದು ಅವನ ಶ್ರಮ ಹೇಳ್ತಾ ಇದೆ, ಅಂದರೆ ಅವ್ನ ಫ್ಯಾಷನ್ ಹೇಳ್ತಾ ಇದೆ. ಯೋಗಿ ಹೇಳ್ದಾಗೆ ಅವ್ನು ಹಿಂಗೆ ಇಟ್ಕೊಂಡಿದ್ದ ಬಾಡಿ ಮೊನ್ನೆ ಬಂದಾಗ ನನಗೆ ಗಾಬರಿ ಆಗ್ಬಿಟ್ಟೆ, ಏನೋ ಹಿಂಗಾಗಿದೆಯಾ, ಏನು ಮಾಡ್ತಿದ್ದೀನಿ. ಇಲ್ಲ ಅಣ್ಣ, ಸಿನಿಮಾಗೋಸ್ಕರ ನಾನು ವರ್ಕೌಟ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ. ಸೊ ಅವ್ನ ಡೆಡಿಕೇಶನ್ ಗೊತ್ತಾಗ್ತಾ ಇದೆ. ಸೊ ಇನ್ನೂ ದೊಡ್ಡದಾಗಿ ಬೆಳೀಲಿ. ಅವ್ನು ಬೆಳೆದ್ರೆ ಫಸ್ಟ್ ಖುಷಿ ಪಡೋರಂದ್ರೆ ನಾನು, ಸತೀಶ ಇಬ್ಬರೇನೆ. ಯಾಕಂದ್ರೆ ನಮ್ಮ ಜೊತೆಲಿದ್ದು ಅಂದರೆ ನಾವು ಹೇಳ್ಕೊಟ್ಟದ್ದು ಅಥವಾ ನಾಟಕ ಹಿಂಗಲ್ಲ ಹಿಂಗೆ ಮಾಡಬೇಕು ಅಂದಿದ್ದು, ಆ ಟೈಮಿಂದ ಹಿಡ್ಕೊಂಡು ಒಂದು ಹುಡುಗ ಈ ಮಟ್ಟಕ್ಕೆ ಬೆಳಿತಾನಂದರೆ ಅದು ತುಂಬ ಸಂತೋಷದ ವಿಚಾರ. ಎಲ್ಲರೂ, ಯಾಕಂದರೆ ಈ ಥರದ್ದು ಹುಡುಗಗೆ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಯಾಕಂದರೆ ಯಾವುದೋ ಒಂದು ಹಳ್ಳಿಯಿಂದ ಬಂದಂಥ ಹುಡುಗ ಇವತ್ತು ಒಂದು ಇಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾನಂದರೆ ಅದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ, ಇನ್ನೂ ದೊಡ್ಡದಾಗಿ ಬೆಳಿ ಮನು. ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಹೇಳೋದೇನೆಂದರೆ, ಮನು ಬಂದು ಒಬ್ಬ ರೈತ. ಫಸ್ಟ್ ಆಫ್ ಆಲ್ ಕಲಾವಿದ ಆಗಿರೋ ಮುಂಚೆ ಒಬ್ಬ ರೈತನೂ ಒಬ್ಬ ಹೀರೋ ಆಗ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಅದಕ್ಕೆ ದೊಡ್ಡ ಸಪೋರ್ಟ್ ನಮ್ಮ ಯೋಗರಾಜ್ ಭಟ್ರು. ಇವತ್ತು ಇಷ್ಟು ಹಾದಿಗೆ ನಾವಲ್ಲ, ಇವ್ರ ಬುನಾದಿ. ಅದನ್ನ ಯಾರೇ ಆಗಲಿ ಅವನು ಹೀರೋ ಆಗಬೇಕು ಅಂದರೆ ಇಷ್ಟು ಇದು ಬೇಕು, ಕ್ವಾಲಿಟೀಸ್ ಬೇಕು ಅಂತ ಹೇಳ್ತಾರೆ. ಆದರೆ ಇವ್ರು ಸೆಲೆಕ್ಟ್ ಮಾಡಿ ಇಲ್ಲ ಇವ್ನ ಕೈಲಿ ಮಾಡಿಸ್ತೀನಿ ಅನ್ನೋದು ಒಂದು ಧೈರ್ಯ ಇದೆಲ್ಲ. ಸೊ ಅದಕ್ಕೆ ನಾವು ಯೋಗರಾಜ್ ಭಟ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ದೇಸಿ ಪ್ರತಿಭೆ, ನಮ್ಮ ಹುಡುಗ, ಕನ್ನಡದ ಹುಡುಗ, ಒಬ್ಬ ರೈತ ಒಬ್ಬ ಹೀರೋ ಆಗ್ತಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಪ್ರಶಂಸೆ ಯಾವುದೂ ಇಲ್ಲ.
ಸೊ ಇವತ್ತು ಏನೇ ಮಾಡಿದ್ರು ಅವ್ನ ರೈತ, ಅವನ ತೋಟ, ಅವನ ಜಮೀನು ಆ ಕೆಲಸ ಬಿಟ್ಟಿಲ್ಲ, ಮುಂದೆನೂ ಬಿಡೋದಿಲ್ಲ. ನಾ ಹೇಳೋದೇನಂದ್ರೆ ನಮ್ಮ ರೈತರಿಗೆ ನಾವೇನು ಹೇಳ್ತೀವಿ, ನಮ್ಮ ಈ ಹಳ್ಳಿ ಕಲಾವಿದ, ನಮ್ಮ ದೇಶ ಪ್ರತಿಭೆಗೆ ದಯವಿಟ್ಟೆಲ್ಲ ಸಪೋರ್ಟ್ ಮಾಡಿ, ಎಲ್ಲ ಒಳ್ಳೇದಾಗ್ಲಿ, ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಎಷ್ಟೋ ಈ ಥರ ಹೊಸ ಪ್ರತಿಭೆಗಳು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಕರೆಕ್ಟಾಗಿ ಹೆಂಗೆ ಹೇಳೋದು, ಈ ಪಕ್ಕದಲ್ಲಿ ಕೂತ್ಕೊಂಡು ಹೊಗಳಕ್ಕೆ ಹೋದ್ರೆ ನನಗೆ ನೆಟ್ಟಿಗೆ ಹೊಗಳಕ್ಕೆ ಬೇರೆ ಬರಲ್ಲ, ಬೈದ್ನೋ ಹೊಗಳದ್ನೋ ಗೊತ್ತಾಗಲ್ಲ ಅನ್ನೋ ಥರ ಏನಾರ ಹೇಳ್ಬಿಡ್ತೀನ ಅಂತ ಗಾಬರಿ ಬಿದ್ದಿದ್ದೆ. ಅಷ್ಟರಲ್ಲಿ ಸತೀಶ ಮತ್ತೆ ಶರಣ ತುಂಬ ಚೆನ್ನಾಗಿ ಅವನ ಬಗ್ಗೆ ಇಂಟ್ರೊಡಕ್ಷನ್, ಒಂದು TRP ಮಟೀರಿಯಲ್ ಕೊಟ್ಟಿದ್ರಿ ಕಣ, ಥ್ಯಾಂಕ್ ಯು. ಅಲ್ಲಿ ಇವತ್ತು ಮತ್ತೊಂದು ಸತಿ ಸಮಸ್ತ ತಂಡದ ಪರವಾಗಿ ನಾನು ಜಗ್ಗಣ್ಣಂಗೆ ಧನ್ಯವಾದ ಹೇಳಲೇಬೇಕು. ತುಂಬ ಅಚ್ಚುಕಟ್ಟಾಗಿ ಈ ಟೈಟ್ಲನ್ನು ಲೋಕಾರ್ಪಣೆ ಮಾಡಿಕೊಟ್ರು ಬೆಳಿಗ್ಗೆ. ಥ್ಯಾಂಕ್ ಯು ಜಗ್ಗಣ್ಣ. ಮತ್ತೊಮ್ಮೆ ಮುಗ್ದೊಮ್ಮೆ ತಂಡಕ್ಕೆ ಶುಭಾಶಯ ಕೋರ್ತಾ, ನಾನು ಈ ತಂಡಕ್ಕೆ ಯಾರ್ಯಾರು ಆನ್ ಬೋರ್ಡ್ ಬೇಗ ಬಂದಿದ್ದಾರೋ ಆ ಪ್ರಕಾರ ನಾನು ಮೈಕ್ ಕೊಡ್ತೇನೆ. ನನ್ನ ತುಂಬ ಇಷ್ಟದ, ಮನಪೂರ್ವಕವಾಗಿ ಹೇಳ್ತೀನಿ, ಇಷ್ಟದ ಪ್ರೀತಿಯ ಸಂಗೀತ ನಿರ್ದೇಶಕರು ಮನೋಮೂರ್ತಿ ಸರ್ 2 ಮಾತಾಡಬೇಕು. ನಮಸ್ಕಾರ ಎಲ್ಲರಿಗೂ, ಹ್ಯಾಪಿ ಸಂಕ್ರಾಂತಿ. ನಾನೇನು ಜಾಸ್ತಿ ಹೇಳೋಕ್ಕಲ್ಲ, ಬಟ್ ಐ ವಾಂಟ್ ಟು ವಿಶ್ ದ ಟೀಮ್, ಎಲ್ಲ ಫ್ರೆಶ್ ಟೀಮ್ ಅನ್ನಿಸ್ತಿದ್ದಾರೆ ಇಲ್ಲಿ. ದೇ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಸಬ್ಜೆಕ್ಟ್, ನಾನೆಲ್ಲ ಕೇಳಿದ್ದೀನಿ. ಅದು ಸೋಷಿಯಲ್ ರೊಮ್ಯಾಂಟಿಕ್ ಡ್ರಾಮಾ, ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ನಮ್ಮ ಹೊಸ ಪ್ರೊಡ್ಯೂಸರು, ಫಸ್ಟ್ ಟೈಮ್ ಮೂವಿ, ಐ ಹೋಪ್ ಇಟ್ ಮೇಕ್ಸ್ ಲಾಟ್ ಆಫ್ ಮನಿ ಆ್ಯಂಡ್ ಲಾಟ್ ಆಫ್ ಫೇಮ್. ಐ ಆಮ್ ಶೂರ್ ಅದು ಗ್ಯಾರಂಟೀಡ್, ಯಾಕೆಂದರೆ ಯೋಗರಾಜ್ ಸರ್ ಮೆಂಟೋರಿಗಲ್ಲಿ he is very much involved. ನಾನು ನೋಡಿದ್ದೀನಲ್ಲ, he is very much involved in every step of the way. It will be a big hit. It will be a very good film. Thank you ಎಲ್ಲರಿಗೂ. ಅದೇನು ಸ್ವಲ್ಪ ಅರ್ಲಿ ಆಯ್ತು, ಇವಾಗ 6 ಅಂತಿದ್ದಾರೆ. 5 or 6 ಈಗ ತಾನೇ ಎಲ್ಲ ಕಾನ್ಸೆಪ್ಟ್ ಶುರು ಆಗಿದೆ, ಕಾಂಪೋಸಿಷನ್ ಶುರು ಆಗಿದೆ. ಅದು ಕುಲದಲ್ಲಿ ಕೇಳಿ ಆಗುದು, ಅದರದ್ದು ಬೇರೆ ವರ್ಷನ್ ಬರುತ್ತೆ. ಅದಕ್ಕೆ ಪ್ಯಾರಲಲ್ಲಿ ಆ ಹಾಡಿಗೆ ರಾಯಲ್ ಸಲ್ಯೂಟ್ ಹೊಡೆದು ಇದು ತುಂಬಾ ವಿನೀತವಾಗಿ ಮುನ್ನುಗ್ಗುವಂತ ಒಂದು ಹಾಡು ಮಾಡ್ತದೆ. ಇನ್ನ ನಮ್ಮ ಅತ್ಯಂತ ಇಷ್ಟದ ಸಾರ್ವಕಾಲಿಕ ಮಾಮೈದ ಸೋದರ ಮಾವ ಎಲ್ಲ ಆದಂಥ ದೀನಬಂಧು ದಿಗಂತ್ ಅವರು 2 ಮಾತಾಡಬೇಕಾಗಿ ನನ್ನ ಕೋರಿಕೆ. ಎಲ್ರಿಗೂ ನಮಸ್ಕಾರ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಸುಮಾರು ಕಡೆ ಹೇಳಿದ್ದೀನಿ, ನನಗೆ ಯೋಗರಾಜ್ ಸರ್ ಒಂಥರ ಸೋದರ ಮಾವ ಇದ್ದಂಗೆ ಅಂತ. ಮನೇಲಿ ಏನೇ ಕಾರ್ಯಕ್ರಮ ಆಗದಿದ್ರು ಒಂದ್ಸತಿ ಕರೀತಾರೆ ಬಾರೋ ಅಂತ. ಸೊ ಅದೇ ತರ ಈ ಸಿನಿಮಾದಲ್ಲೂ ನನಗೆ ಒಂದು ಸ್ಪೆಷಲ್ ಅಪಿಯರೆನ್ಸ್, ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಆ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಸಾಂಗ್ ಬರ್ಕೊಡ್ತೀನಿ ನನಗೆ ಅಂತ ಹೇಳಿದ್ದಾರೆ, ಅದು ನಾನು ಕಾಯ್ತಾ ಇದ್ದೀನಿ. ಜಗ್ಗಿ ನೀನ್ ಕೇಳಿದ್ದು ಅದೇನೆ, ಕುಲದಲ್ಲಿ ಕೇಳಿ ಯಾವುದೋಗೆ ಪ್ಯಾರಲಲ್ ಆಗೇನೋ ಅವನ ಮೇಲೆ ಇವನ್ ಮೇಲೆ ಇಬ್ರ ಮೇಲೆ. ಜೊತೆಗೆ ನನಗೆ ಶ್ರೇಯಸ್ ಕೂಡ ಸಾಕಷ್ಟು ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದೀವಿ. ಅಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾಗಿದ್ದ ನನ್ಗೆ ಶ್ರೇಯಸ್ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಚೆನ್ನಾಗಿ ಒಂದು ಪರಿಚಯ ಇದೆ. ಸೊ ಒಳ್ಳೇದಾಗ್ಲಿ ಶ್ರೇಯಸ್, ಆಲ್ ದಿ ಬೆಸ್ಟ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನು, ನಾನು ಇಲ್ಲಿ ಇರೋರಲ್ಲಿ ಬಹುಶಃ ಮನು ಅಷ್ಟು ಶ್ರಮ ಪಟ್ಟು ಮೇಲ್ ಬಂದವ್ರು ನಾನು ಯಾರು ನೋಡಿಲ್ಲ. ಸೊ ಆಲ್ ದ ಬೆಸ್ಟ್ ಮನು, ಏನೇನು ಆಸೆ ಇದೆಯೋ ಅದೆಲ್ಲ ಆಸೆ ಈಡೇರ್ಲಿ, ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ದಿನ ಇವತ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ, ಆಲ್ ದ ಬೆಸ್ಟ್. ನಾಯಕಿ ಮಣಿ ಸೋನಲ್ ಮಾಂಟೆರೋ 2 ಮಾತಾಡಿ. ಎಲ್ರಿಗೂ ನಮಸ್ಕಾರ, ಹ್ಯಾಪಿ ಸಂಕ್ರಾಂತಿ. ಯೋಗರಾಜ್ ಸಿನಿಮಾಸ್ ಇಂದ ಒಂದು ಸಿನಿಮಾ ಆಫರ್ ಬಂದರೆ ಒಂಥರ ಎಕ್ಸೈಟ್ಮೆಂಟ್ ನನಗೆ. ಯಾಕೆಂದ್ರೆ ಪಂಚತಂತ್ರದಿಂದ ಈ ಟೀಮ್ ಜೊತೆ ವರ್ಕ್ ಮಾಡಿ, ಅವ್ರ ವರ್ಕಿಂಗ್ ಸ್ಟೈಲ್ ಇರಲಿ, ಅವ್ರ ಒಂದು ಫ್ಯಾಮಿಲಿ ತರ ಇದು ನನ್ಗೆ ಗೊತ್ತು, ಅವ್ರ ಜೊತೆ ವರ್ಕ್ ಮಾಡೋದು ಹೌ ಇಟ್ ಈಸ್ ಅಂತ. ಸೊ ಐ ಎಂಜಾಯ್ ವರ್ಕಿಂಗ್ ವಿತ್ ದೆಮ್. ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಶ್ರೇಯಸ್ ನಾನು ಪಂಚತಂತ್ರದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತುಂಬ ಸಿನಿಮಾ ಗರಡಿಯಲ್ಲಿ ನೋಡಿದ್ದೀನಿ. ವಿ ವರ್ಕ್ ಟುಗೆದರ್. ತುಂಬ ಅಂದರೆ ತುಂಬ ಪ್ಯಾಷನೇಟ್ ಆ್ಯಂಡ್ ತುಂಬ ಎನರ್ಜೆಟಿಕ್. ಸೊ ಇಡೀ ತಂಡದ ಜೊತೆ ಮತ್ತೆ ಯೋಗರಾಜ್ ಸಿನಿಮಾಸ್ ಜೊತೆ ವರ್ಕ್ ಮಾಡೋಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು. ಆಕ್ಚುಲಿ ನಮಗೆ ಸೆಕೆಂಡ್ ಆಪ್ಷನ್ನೇ ಬರಲ್ಲ, ಅದೇನೋ ಅಂತ ಗೊತ್ತಿಲ್ಲ. ನಾವು ಸಿನಿಮಾ ಮಾಡಕ್ ಹೋದ್ರೆ ನಮ್ಮ ಟೀಮಲ್ಲಿ ನಮ್ಗೆ ಅದೇನು ಇನ್ನೊಂದು ಹುಡುಗಿ ಕಾಣಿಸೋದೇ ಇಲ್ಲ ಸರ್. ಅದು ಯಾಕೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಸೋನಲ್ಲೇ ಯಾಕೆ ಬರ್ತಾಳೆ ಯಾವಾಗಲೂ ತಲೆಗೆ?
ಓ ಕರೆಕ್ಟ್ ಸರ್, ಆಸ್ಥಾನ ಕಲಾವಿದ ತರ. ಅದು ಏನು ಅಂತ ಗೊತ್ತಿಲ್ಲ ಸರ್, ಅದೇನೋ ಬರೆಯಕ್ ಹೋದ್ರೆ ಕ್ಯಾರೆಕ್ಟರ್ ಫಸ್ಟ್ ಸೋನಲ್ಲೇ ಬರುತ್ತೆ ಹೀರೋಯಿನ್. ಸುಮ್ಮನೆ ಡಿಫಾಲ್ಟ್ ಇರ್ಲಿ ಅಂತ ಇಟ್ಕೊಂಡಿರ್ತೀವಿ, ಮತ್ತೆ ಸೋನಲ್ಲೇ ಬೇಕು ಅನ್ಸುತ್ತೆ. ಅಂಡ್ ಏನಕ್ಕಂದ್ರೆ ಅದು ಅಷ್ಟು ಕಂಫರ್ಟಬಲ್ ಸೋನಲ್ ಜೊತೆ ಕೆಲಸ ಮಾಡೋದು. ಒಂದ್ ಸಣ್ಣ ಕಿರಿಕಿಲ್ಲ, ಎಂತದಿಲ್ಲ, ಏನ್ ಕೊಟ್ರೆ ನಡೀತದೆ, ಅಡ್ಜಸ್ಟ್ ಮಾಡ್ಕೊಡೋಗ್ತದೆ ಅಂತ. ಥ್ಯಾಂಕ್ ಯು ಸೋನಲ್, ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮನೆಯವರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನನ್ನ ಫಸ್ಟ್ ಸ್ಟೆಪ್ ಒಂದು ಮೂವಿ ಇಂಡಸ್ಟ್ರಿಗೆ. ಸೊ ಫಸ್ಟ್ ಲೆಟ್ ಇಟ್ ಬಿ ಬೆಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಭಟ್ರು ಮೂವಿಗೆ ಬಂದಾಗ ಒಪ್ಕೊಂಡ್ಬಿಟ್ಟೆ. ಕುಲದಲ್ಲಿ ಕೇಳಿ ಯಾವುದು ಅಂತ ತುಂಬಾ ಬ್ಯೂಟಿಫುಲ್ ನೇಮ್ ಇದೆ. ತುಂಬಾ ಖುಷಿ ಆಯ್ತು ಅದನ್ನ ಕೇಳಿ. ನಂಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನ್ನ ನಂಬಿಕೆ ಇಟ್ಟು. ಅಂದ್ರೆ ಫಸ್ಟ್ ಆಗಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಪಾತ್ರ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ ಯು. ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ ಮಾಡೋಣ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಅವನು ಮಾತಾಡಿಸ್ತಾನೆ. ಇಲ್ಲ, ಮಾತಾಡಲ್ಲ ಅವನು. ಇನ್ನ ಗೆಳೆಯರು ಒಂದು ಹೊಸ ಗ್ರ್ಯಾಂಡ್ ಎಂಟ್ರಿ, ಸಂತೋಷ್ ಗೌಡ್ರು ನಿರ್ಮಾಪಕರು. ಅವರು ಮತ್ತೆ ಮನು ಒಂದೇ ಕಡೆಯವರು, ಒಂದೇ ದಿಕ್ಕಿಂದ ಬಂದವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಗೌಡ ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಇಷ್ಟು ಜನ ಬಂದು ಸೇರಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೊಸ ಟೀಮ್ ನಮ್ಮದು ಆ್ಯಕ್ಚುಲಿ. ಸೊ ಮೊದಲಾಗಿ ನಾನು ಭಟ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಸಿನಿಮಾಕ್ಕೆ ನಾನು ಅವರೊಂದು ಮೈನ್ ಪಿಲ್ಲರ್ ಆಗಿರ್ತಾರೆ. ಅವರಿಲ್ಲ ಅಂದಿದ್ರೆ ಇದು ಆಗ್ತಾನೆ ಇರಲಿಲ್ಲ ಈ ಪ್ರಾಜೆಕ್ಟು. ಮತ್ತು ಈ ಏನು ಸಿನಿಮಾ ಒಂದು ಸ್ಟೋರಿ ಏನಿದೆ, ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥದ್ದು. ನಾರ್ಮಲ್ ಆಗಿ ಕಮರ್ಷಿಯಲ್ಲು ಏನೇನೋ ಇದೆ ಇದರಲ್ಲಿ, ಬಟ್ ವೆರಿ ಇಂಪಾರ್ಟೆಂಟು ಕಂಟೆಂಟು, ಮತ್ತು ಜನಗಳಿಗೆ ಇಷ್ಟ ಆಗುವಂಥ ಕಂಟೆಂಟು. ಈಗ ನಡೀತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಮತ್ತು ಇದು ಆ್ಯಕ್ಚುಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆಲ್ ಓವರ್ ಇಡೀ ವರ್ಲ್ಡ್ಗೆ ಸಂಬಂಧಪಟ್ಟಿದ್ದು. ಯಾಕೆಂದರೆ ಇದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವೇನು ಅದ್ರ ಬಗ್ಗೆ ರಿವೀಲ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಇವಾಗ. ಸೊ ನನಗೆ ತುಂಬ ಇನ್ನೊಂದು ಧನ್ಯವಾದಗಳು ಹೇಳಬೇಕಾಗಿರೋದು ಜಗಣ್ಣ ಅವ್ರಿಗೆ. ಸೊ ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗರು, ನಮ್ಮ ಕಡೆಯವರು, ನಮ್ಮವರು ಅನ್ನೋ ಒಂದು ಇದರಲ್ಲಿ ನಮಗೆ ಪೋಸ್ಟರ್ ರಿವೀಲ್ ಮಾಡಿಕೊಟ್ರು. ಸೊ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಇದರಲ್ಲಿ ತುಂಬ ನನಗೆ ಇಷ್ಟವಾದವರು ರಂಗಾಯಣ ರಘು ಸರು, ಮತ್ತು ಶರತ್ ಸರು, ದಿಗಂತ್ ಸರು, ಇವರೆಲ್ಲ, ಮತ್ತು ಸೋನಲ್ ಅವರು, ಇವರೆಲ್ಲ ಬಂದು ನನಗೆ ಒಪ್ಕೊಂಡು ಈ ಸಿನಿಮಾ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಒಪ್ಕೊಂಡಿರೋದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಹಾಗೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಪಿಲ್ಲರು ಯೋಗರಾಜ್ ಸರ್ ಆದರೆ ಇನ್ನೂ 4-5 ಪಿಲ್ಲರ್ಗಳು ಬರುತ್ತೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಬಂದು ಶ್ರೇಯಸ್ ಶೆಟ್ಟಿ, ಇನ್ನೊಂದು ನಮ್ಮ ಯೋಗಿ ಗೌಡ್ರು, ಮತ್ತು ಈಸಿ ಬಂದು ನಮ್ಮ ಮನು ಅವರು, ಲೋಕೇಶ್ ಅವರು, ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ತುಂಬ ಎಫರ್ಟ್ ಹಾಕಿ ಇದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅದ್ರ ಜೊತೆಗೆ ಮೇಡಮ್ ಯೋಗರಾಜ್ ಸರ್ ವೈಫು, ಅವರು ನಮಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ಎಲ್ಲನೂ ನಡೆಸ್ಕೊಂಡು ಹೋಗ್ತಿದ್ದಾರೆ ನಿರ್ಮಾಣ ಮಾಡೋದ್ರಲ್ಲಿ. ಸೊ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ಇಷ್ಟ ಆಗಿದೆ ನಮ್ಮ ಟೀಮು. ಮತ್ತು ಈ ಟೀಮಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯಗಳಿಲ್ಲ. ತುಂಬ ನಾವು ಯೋಚನೆ ಮಾಡೋದೆಲ್ಲ ಒಂದೇ ರೀತಿಯಲ್ಲಿ. ಸೊ ಹಾಗಾಗಿ ತುಂಬ ಸಕ್ಸಸ್ಫುಲ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದಗಳು ಬೇಕು. ಸೊ ನಾವು ಒಬ್ಬ ರೈತರ ಮಗನೇ ನಾನು. ಸೊ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಏನೋ ಒಂದು ವ್ಯವಹಾರ ಮಾಡಿಕೊಂಡು ಸೊ ಈಗ ಹೊಸದಾಗಿ ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ಹಾಗೆ ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟು ನನಗೆ ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಬಂದು ಒಂದು ಕೆಂಟ್ ವಾಟರ್ ಪ್ಯೂರಿಫೈಯರ್ ಅಂತ ಕೇಳಿರ್ಬೋದು, ಅಕ್ವಾಗಾರ್ಡ್ ಕೆಂಟ್ ಅಂತ. ಅದಕ್ಕೆ ನಾವು ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಇನ್ ಬ್ಯಾಂಗ್ಳೂರಲ್ಲಿ ಆಗಿದ್ದೀನಿ. ಸುಮಾರು ಒಂದು 13 ವರ್ಷದಿಂದ ಅದರಲ್ಲೇ ಇದ್ದೀನಿ. ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಗಳಿದೆ. ರೈತರು ನಾವು ಒಂದು ಕೋಕೋನಟ್ ಫಾರ್ಮ್ಸ್ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡು
ಸೊ ಜೊತೆಗೆ ಮನು ನಮಗೆ ತುಂಬ ವರ್ಷಗಳಿಂದ ಅವರು ಗೊತ್ತಿರೋದ್ರಿಂದ ಅವ್ರಿಗೆ ಏನಾದರೂ ಒಂದು ಮಾಡಬೇಕು, ಒಳ್ಳೆ ಕಂಟೆಂಟ್ ಬಂದರೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ವರ್ಷಗಳ ಕನಸು. ಇದು ಇವತ್ತು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಸೊ ಲಾಸ್ಟ್ ಒಂದು ವಿಸಿಟಲ್ಲಿ ನಮ್ಮ ಟೆಂಪಲ್ ಒಂದು ಓಪನ್ ಸೆರೆಮನಿಗೆ ಅವ್ರು ಬಂದಿದ್ರು. ಆವಾಗ ನನಗೆ ತುಂಬ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ದಿತ್ತು. ಮತ್ತು ಅವ್ರ ಟ್ಯಾಲೆಂಟು ವೆರಿ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಇದೆ ಅವ್ರಿಗೆ. ಇನ್ನೂ ಅದು ಈ ಸಿನಿಮಾದಲ್ಲಿ ಹೊರಗೆ ಬರುತ್ತೆ. ಈ ಕಾಮಿಡಿ ಕಿಲಾಡಿಗಳು ಅನ್ನೋದು ಬಿಟ್ಟು ಅವರಲ್ಲಿ ಇನ್ನೊಂದು ಏನೋ ಒಂದು ಸರ್ಪ್ರೈಸ್ ತುಂಬ ಇದೆ ಅವ್ರ ವಿಷಯದಲ್ಲಿ. ಸೊ ಅದೆಲ್ಲ ನೀವು ನೋಡ್ತೀರಾ. ಸೊ ನಾನು ಹೀಗೆ ಬಿಸ್ನೆಸ್ಸಿಂದ ಇದಕ್ಕೆ ಬಂದಿದ್ದು, ನನ್ನನ್ನು ಕರೆಸಿದ್ದು ಈ ಒಂದು ನಂದೊಂದು ಕನಸಿತ್ತು ಹಿಂದೆಯಿಂದಲೂ, ಇವತ್ತಿಂದ ಮೊನ್ನೆಯಿಂದ ಅಲ್ಲ. ಸೊ ಆ ಪ್ರೇರಣೆಯಿಂದ ಈಗ ಬಂದಿದ್ದೀನಿ ನಾನು. ಎರಡು ಮಾತಾಡೋದು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಹಳ ವರ್ಷಗಳಿಂದ ಬಾಕಿ ಇತ್ತು ಭಟ್ರ ಜೊತೆಲಿ ಕೆಲಸ ಮಾಡೋದು, ಇನ್ನೂ ನೆರವೇರಿಲ್ಲ. ಬಹಳ ವರ್ಷಗಳು ಈ ಭಟ್ರಾಗೋಕೆ ಮುಂಚೆ, ನಾನು ಕಲಾವಿದನಾಗಿ 4-6 ಜನಕ್ಕೆ ತಲುಪೋಕೆ ಮುಂಚೆ ಸಿನಿಮಾ ಮಾಡಬೇಕು ಅಂತ ಸೇರಿದ್ವಿ. ಅದು ನೆರವೇರಲೇ ಇಲ್ಲ. ಆಮೇಲೆ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ವಿ. ಆಗಲೂ ಕೂಡ ಭಟ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಆಗಲಿಲ್ಲ. ಭಟ್ರ ಬರವಣಿಗೆ ಬಗ್ಗೆ, ಅವರ ನಿರ್ದೇಶನದ ಬಗ್ಗೆ ನಮ್ಗೆ ಆವಾಗಿಂದ ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಒತ್ತಾಸೆ ಇತ್ತು. ಲಾಸ್ಟ್ ಸಿನಿಮಾ ಅವರ ಜೊತೆಯಲ್ಲಿ ಡೈರೆಕ್ಟ್ ಆಗಿ ಅವ್ರ ನಿರ್ದೇಶನದಡಿ ಕೆಲಸ ಮಾಡದೆ ಹೋದ್ರು, ಅವರ ಬ್ಯಾನರ್ನಲ್ಲಿ ಮತ್ತೆ ನಮ್ಮ ದಾವಣಗೆರೆಯ ಪೃಥ್ವಿ ಪದವಿ ಪೂರ್ವದ ನಾಯಕ ನಟ ಅವರ ತಂದೆ ಮತ್ತೆ ಇವರು ಸೇರಿಕೊಂಡು ಅವರ ಯೋಗರಾಜ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮಾಡಿದಂಥ ಪದವಿ ಪೂರ್ವ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಸಿಕ್ತು. ಬಹಳ ಅತ್ಯುತ್ತಮವಾದಂಥ ಒಂದು ಪಾತ್ರ. ಅದೇ ತಂಡ ಭಟ್ರ ಶಿಷ್ಯಂದ್ರು, ಯೋಗಿಯವರಾಗ್ಬೋದು, ಶೈಯು ಆಗ್ಬೋದು, ಇನ್ನಷ್ಟು ಜನ, ಹರಿಪ್ರಸಾದ್ ಅವರು ಕೂಡ, ಅದರ ನಿರ್ದೇಶಕ ಹರಿಪ್ರಸಾದ್ ಅವರು ಕೂಡ ಅವರ ಗರಡಿಯಿಂದ ಬಂದವರು. ಸೊ ಅವರ ಬ್ಯಾನರ್ ನಡಿಯಲ್ಲಿ 2ನೇ ಚಿತ್ರ. ಭಟ್ರೆ ನಿಮ್ಮಡಿ ಕೆಲಸ ಮಾಡೋದು ಬಾಕಿ ಇದೆ ಬಿಟ್ಟಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಬರೋದೇ ಬೇಡ, ಅವರು ಸುಮ್ಮನೆ ನನಗೆ ಹೇಳಿ ಕಳ್ಸೋದು ಸಾಕು, ನಾನೇ ಬರ್ತೀನಿ. ಸೊ ಅದು ನೆರವೇರಿದೆ. 2ನೇ ಬ್ಯಾನರ್ಲಿ ಮಾಡ್ತಾ ಇರೋದು, 2ನೇ ಚಿತ್ರದಲ್ಲಿ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಬಹಳ ಪ್ರತಿಭಾವಂತ, ತಿಳುವಳಿಕೆ ಇರುವಂತಹ, ಜವಾಬ್ದಾರಿ ಇರುವಂತಹ, ತುಂಬ ಸೃಜನಶೀಲ ತಂಡ ಇದು. ಖುಷಿ ಆಗುತ್ತೆ. ಅವ್ರೇನು ನನಗೆ ಬಂದು ಕತೆ ಹೇಳಬೇಕಾಗಿಲ್ಲ. ಯೋಗಿ ಬಂದು ಕತೆ ಹೇಳಬೇಕಾದ್ರೆ ನಮ್ಮ ಮನೇಲಿ ಭಟ್ರು 2-3 ಸರಿ ದೂರವಾಣಿ ಕರೆ ಮಾಡಿದ್ರಂತೆ. ಏನಂದ್ರು ಅಂತ. ಭಟ್ರ ಬಗ್ಗೆ ನಾನು ಏನು ಹೇಳೋದಿದೆ, ಅವರ ಪಾತ್ರದ ಬಗ್ಗೆ, ಅವರ ತಂಡ ರೂಪಿಸಿರುವಂಥ ಕಥೆಯ ಬಗ್ಗೆ ನಾನು ಮಾತಾಡುವಂಥದ್ದು ಏನೂ ಇರಲ್ಲ. ಅದು ಅಚ್ಚುಕಟ್ಟಾಗೇ ಇರುತ್ತೆ. ಕರೆ ಬಂದರೆ ಸಾಕು, ನಾನು ಒಪ್ಕೊಳ್ತೀನಿ. ಪ್ರಾಯಶಃ ಕತೆ ಇಷ್ಟ ಆಯ್ತಾ, ಏನಂತಿದ್ದಾರೆ, ಅವ್ರ ರಿಯಾಕ್ಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಯೋಗಿ ಅಂತ ನಾನು ಅಂದೆ. ಯೋಗಿಗೆ ಖುಷಿ ಆಗ್ತಿದೆ ಅವರ ಬ್ಯಾನರ್ನಲ್ಲಿ ಮತ್ತೆ ನಾನು ಒಂದು ಪಾತ್ರ ಮಾಡೋದಕ್ಕೆ. ಸಾರಿ, ಇವತ್ತು ನನ್ನ ಧ್ವನಿ ಪೆಟ್ಟಿಗೆ ಹಾಳಾಗೋಗಿದೆ. ಮತ್ತೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಂತೋಷ್ ಕುಮಾರ್ ಅವ್ರಿಗೆ, ಭಟ್ರ ಮೇಡಮ್ ಅವ್ರಿಗೆ ಕ್ಷಮೆ, ನಿಮ್ಮ ಯೋಗಿಗೆ, ಶ್ರೀಯುಗೆ, ಮನುಗೆ, ಎಲ್ರಿಗೂ ಒಳ್ಳೇದಾಗ್ಲಿ. ಸಂಕ್ರಾಂತಿ ಹಬ್ಬದ ದಿವಸ ಮುಹೂರ್ತ ನಡೆದಿದೆ, ಒಳ್ಳೇದಾಗುತ್ತೆ ಅಂತ ಹಾರೈಸ್ತಾ ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಪಾತ್ರ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆಲಿ ಕೆಲಸ ಮಾಡೋದಕ್ಕೆ ಖುಷಿ ಇದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ತೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮನುಗೆ ಸ್ಪೆಷಲಿ, ನನಗೆ ಮನು ತುಂಬ ಇಷ್ಟ ಆಗ್ತಾರೆ. ಅವ್ರ ಮಾತು ಮತ್ತು ಐ ಜಸ್ಟ್ ಲೈಕ್ ಹಿಮ್. ಸೊ ಅವ್ರಿಗೆ ತುಂಬ ಒಳ್ಳೇದಾಗಬೇಕು. ಆಮೇಲೆ ಸಂತೋಷ್ ಅವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ವಿದ್ಯಾ ಆಲ್ಸೋ. ಅವರೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಹಾರೈಸ್ತೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ನಮ್ಮ ಟೀಮ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮತ್ತು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ಸಂಪೂರ್ಣ ಭಟ್ರು ಪ್ರಭಾವಳಿದು ಇನ್ನೊಂದು ಸಿನಿಮಾ ಇದು.
ಸಂಪೂರ್ಣ. ಯಾಕಂದರೆ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದಾವೋ ಅಷ್ಟು ಜಿಲ್ಲೆ ತಳಿಗಳು ಇರೋತ್ರ ಇದ್ದಾವೆ ಇವ್ರ ಟೀಮಲ್ಲಿ. ಹಾಗಾಗಿ ಒಬ್ಬೊಬ್ಬರು ಈಚೆ ಬರ್ತಾರೆ. ಇವರಿಬ್ಬರನ್ನು ನೋಡಿದ್ರೆ ಅವಾಗ ಏನು ಅವಾಗೊಂದು ಏನು ಗತಿ ಆಗಿತ್ತು ಒಂದು ದುರ್ಗತಿ ಚಿತ್ರರಂಗಕ್ಕೆ, ಅವಾಗ ಬರ್ಸಿದ ಮಳೆ ಇಬ್ರು. ಇನ್ನೂ ಅದು ನಿಂತಿಲ್ಲ, ಬರ್ತಾನೆ ಇದೆ. ಒಂದು ಹೊಸಬರ ತಂಡ. ಭಟ್ರು ಟೀಮಲ್ಲಿ ಸಾಕಷ್ಟು ಜನ ಹೀರೋಗಳು ಬಂದಿದ್ದಾರೆ, ಕ್ಯಾಮ್ರಾಮನ್ ಬಂದಿದ್ದಾರೆ, ಆಮೇಲೆ ಡೈಲಾಗ್ ರೈಟರ್ ಬಂದಿದ್ದಾರೆ. ನನಗೂ ಒಂದ್ಸರಿ ಕಣಕ್ಬಿಟ್ಟಿದ್ರು ಯಾವುದೋ ಡಬ್ಬಿಂಗಲ್ಲಿ, ಏಯ್ ಬರೀರಿ ಅಂತ. ನಾನು ಬರೆಯೋಕ್ಕೆ ಕುಂತ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ, ನಾನು ಬರೆಯಲ್ಲ ಭಟ್ರೆ ಅಂತ. ಹಂಗೆ ಎಲ್ಲರಿಗೂ ಸಾಕಷ್ಟು ಉತ್ತೇಜನ ಮಾಡಿ ಎಲ್ಲರಿಗೂ ಬೆಳೆಸ್ತಾರೆ. ಅದೇ ರೀತಿ ಇದೊಂದು ಸಿನಿಮಾ ಕತೆ ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಏನೋ ಒಂದು ಬೇರೆ ಥರನೇ ಒಟ್ಟು ಈ ನೆಲ ಕಂಡ್ಕೊಂಡಿದ್ದ ಕತೆನೆ. ಯಾಕಂದರೆ ಅದು ಸುಮಾರು ಅದು ಕುಲದಲ್ಲಿ ಕೀಳಾವುದು ಒಂದು 60-70 ವರ್ಷದಿಂದ ಅದನ್ನು ಕೇಳ್ತಾನೆ ಇದ್ದೀವಿ ಆ ಹಾಡನ್ನ. ಇದು ಅಂದರೆ ಸಮಸ್ಯೆಗಳಂತೂ ಇನ್ನು ಪರಿಹಾರ ಆಗಿಲ್ಲ. ಇದರಲ್ಲಿ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಶೈವರಿಗೊಂದು ಕುಲ, ವೈಷ್ಣವರಿಗೊಂದು ಕುಲ, ಹೀಗಾಗಿ ಬಂದಿದೆ. ಏನು ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಇವು ತುಂಬಿ ತುಳುಕ್ತಿದ್ದಾವೆ. ಮತ್ತು ಇದರೊಳಗೆ ಒಂದು ನಿಜವಾಗ್ಲೂ ಅದು ಸರಳಬಹುದು, ಸುಂದರಬಹುದು, ಪೌರಾಣಿಕಬಹುದು, ಸಾಮಾಜಿಕಬಹುದು, ಇವೆಲ್ಲವೂ ಮಿಶ್ರಿತಗೊಂಡಿರೋಂಥ ಒಂದು ಸಬ್ಜೆಕ್ಟು ಇದು. ಅದೇ ನನಗೆ ಹೇಳಿದ್ದು ಅವನು ಶ್ರೇಯಸ್ ಮಾಡ್ತಿದ್ದಾನೆ ಅಂದಾಗ ನನಗೆ ಒಂದ್ಸರಿ ಗೊತ್ತಿಲ್ಲ, ನಾನು ಯಾವುದೋ ಡೈಲಾಗ್ ಕೆಲಸ ಮಾಡ್ಬೇಕಾದ್ರೆ ಯಾರ್ಯಾರ್ದು ನನ್ನ ಡೈಲಾಗಲ್ಲಿ ಏನೋ ಇರ್ತೀನಿ, ಯಾರೋ ಈ ಫೋಟೋ ನೋಡೋರು ಗೊತ್ತಾಗತ್ತೆ ನನಗೆ ಅಂತ ನೋಡಿದಾಗ ಇದು ಮಂಗಳೂರು ಹೆಂಚಿನ ತಳಿ ನಾನೇ ಬಕ ಇದು ಮಂಗಳೂರು ಗೊತ್ತೇ ಇರಲಿಲ್ಲ ಅವಾಗ ನಮಗೆ. ಇದು ಬಟ್ರೆ ಮಂಗಳೂರು ತಳಿ ಇದು ಅಂತ. ಹೌದು ಮಂಗಳೂರು ಅವನೇ ಮಾಡ್ತಿರೋದು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು. ಶೆಟ್ರೆ ಒಳ್ಳೇದಾಗಲಿ ಎಲ್ಲರೂ. ಶ್ರೇಯಸ್ ಅಂದರು, ನಾನು ಶೆಟ್ರೆ ಅಂತ ಹೇಳಿದೆ. ಯಾಕಂದ್ರೆ ಆ ಕಡೆ ದೊಡ್ಡ ಮಾರ್ಕೆಟ್ ಆಗಿದೆಯಲ್ಲ, ಅದಕ್ಕೆ ಶೆಟ್ರೆ ಅಂತಿದ್ದೀನಿ. ಮಂಗಳೂರ್ದು ದೊಡ್ಡ ಮಾರ್ಕೆಟ್ ಅಲ್ಲ ಈಗ, ಅದಕ್ಕೆ ಶೆಟ್ರೆ ಒಳ್ಳೇದಾಗಲಿ. ಆಮೇಲೆ ನಮ್ಮ ನಿರ್ಮಾಪಕರು ರೇಣುಕಮ್ಮ ಬಂದಿದ್ದಾರೆ. ಅಯ್ಯೋ ಭಾಳ ಸಂತೋಷ. ಯಾಕೆಂದರೆ ನಮಗೆಲ್ಲರಿಗೂ ರುಚಿಯಾಗಿ ಊಟ ಹಾಕಿರೋದು ಅಮ್ಮ. ಆ ಮನೆ ಯಾವತ್ತು 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 ತಣ್ಣಗಿರ್ಬೇಕು, ಚೆನ್ನಾಗಿರ್ಬೇಕು. ನನಗೆ ಭಾಳ ಖುಷಿ ಆಯಿತು ನಿಮ್ಮ ಹೆಸರು ನೋಡಿ ಇಲ್ಲಿ ಅಂತ ಮನೆ ಬಿಟ್ಟು ಕೆಲಸ ಮಾಡಕ್ಕೆ ಬಂದಿದ್ದೀನಿ. ಸಂತೋಷ್ ಸರ್, ನಮಗೆ ತುಂಬ ವಿಷಯ. ಆಲ್ ದಿ ಬೆಸ್ಟ್ ಸರ್, ಗುಡ್ ಲಕ್. ತುಂಬ ನೀರೆಷ್ಟು ಪ್ಯೂರೋ ಅಷ್ಟೇ ಇವ್ರ ಹೃದಯ ಅಷ್ಟೇ ಪ್ಯೂರು. ನಿಜವಾಗ್ಲೂ ಕನ್ಫ್ಯೂಷನ್ ಇಲ್ಲ. ಅವರು ತುಂಬ ಭಟ್ರು ನನ್ನ ತುಂಬ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಒಂದು ರೈಟ್ ಪರ್ಸನ್ ರೈಟ್ ಟೈಮ್ಗೆ ರೈಟ್ ಪರ್ಸನ್ ಹತ್ರನೇ ಬಂದಿದ್ದಾರೆ ನಿಜವಾಗ್ಲೂ. ಯಾಕಂದರೆ ನಮ್ಮಲ್ಲಿ ತುಂಬ ಪ್ರೊಡ್ಯೂಸರ್ಸ್ ಬರ್ತಾರೆ, ಬಂದು ಅವರು ಉಳ್ಕೊಳ್ಳಲ್ಲ ಏನೇನೋ ಕಾರಣಗಳಿಗೆ. ಅದು ಬೇರೆ, ಅದು ನಮ್ಗೆ ಅದು ಬೇಕಿಲ್ಲ. ಒಬ್ಬ ಒಳ್ಳೆ ಪ್ರೊಡ್ಯೂಸರು, ಒಬ್ಬ ಒಳ್ಳೆ ವ್ಯಕ್ತಿಗಳ ಹತ್ರ ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಯೋಗಿದು, ಆ ಸ್ಥಾನದಲ್ಲಿ ಯೋಗಿ ಬೇಗ ನೀನು ಬರ್ತೀಯಪ್ಪ, ಇಷ್ಟರಲ್ಲೇ ಬಂದ್ಬಿಡ್ತೀಯಪ್ಪ ನೀನು. ಮೋಸ್ಟ್ಲಿ ನೀನು ಇನ್ನೂ ಲೆಂತ್ ಆಗುತ್ತೆ. ಅಲ್ಲಿ ಏನಿದೆಯಲ್ಲ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಕ್ಯಾಮ್ರಾ ಗೀಮ್ರಾ, ಅದು ಇದು, ಇನ್ನು ನೀನು ಅವನ ಬಹುಮುಖ ಪ್ರತಿಭೆ. ಥೋ ದೇವ್ರು ಏನೇನೋ ಕೊಟ್ಬಿಟ್ಟ ಅವನಿಗೆ ಯೋಗಿಗೆ. ಒಳ್ಳೆ ಪ್ರೇಕ್ಷಕ ಕೂಡ, ಹೌದು ಒಳ್ಳೆ ಪ್ರೇಕ್ಷಕ. ಅದನ್ನು ಹಾಕೊಂಡ್ಮೇಲೆ ಪ್ರೇಕ್ಷಕ ಯೋಗಿಗೌಡ ಅಂದ್ಬಿಟ್ಟು ಇಲ್ಲ ಅದು ಪ್ರೇಕ್ಷಕಗಳು ಮಾಡ್ಕೊಂಡ್ಬಿಡುತ್ತೆ ಅವಾಗ. ಆ ಥರದ್ದು ಒಂದು ಒಳ್ಳೆ ನಿಜವಾಗ್ಲೂ ಭಟ್ರು. ಮತ್ತೆ ಇವರಿಬ್ಬರು ಸೇರಿರೋದು ಭಾಳ ಖುಷಿ ಆಗುತ್ತೆ. ಮತ್ತೇನೋ ಅದೊಂದು ಸಂಚಲನ, ಒಂದು ಸಮೃದ್ಧಿ ಸಂಕೇತ ಇವರಿಬ್ಬರದು. ಅದು ಒಂದು ನಮ್ಗೆ ಗೊತ್ತಿಲ್ಲ, ಹಾಡುಗಳಾಗ್ಬೋದು, ಕತೆ ಆಗ್ಬೋದು, ಸಿನಿಮಾ ಆಗ್ಬೋದು. ಇಷ್ಟೆಲ್ಲ ಒಳಗೊಂಡಂಥ ಸಿನಿಮಾ. ನಮ್ಮ ಲೋಕೇಶ್ ಅವರು ಇದ್ದಾರೆ ನಿರ್ಮಾಪಕರು. ಒಳ್ಳೇದಾಗಲಿ, ಎಲ್ಲ ಹೊಸಬ್ರಿದ್ದೀರಾ. ಸಂಕ್ರಾಂತಿ ದಿನ ಇದು, ಸಂಕ್ರಮಣ, ಕ್ರಾಂತಿಯ ಸಂಕೇತ ಇದು. ಇವತ್ತಿನ ದಿನ ಈ ಕುಲದಲ್ಲಿ ಕೀಳಾಗೋದು ಶುರುವಾಗ್ತಿದೆ. ನಿಮ್ಮೆಲ್ಲರ ಸಹಾನುಭೂತಿ, ಪ್ರೋತ್ಸಾಹ, ಕನ್ನಡ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಬಿಟ್ಕೊಳ್ಳಿ. ತುಂಬ ಒತ್ಲಿಸ್ ಬರೆದ್ಬಿಡ್ಬೇಡಿ. ಇದಕ್ಕೊಂದು ಸ್ವಲ್ಪ ಪ್ರೀತಿ ಕೊಟ್ಕೊಳ್ಳಿ. ಸಂಕಷ್ಟದಲ್ಲಿದ್ದೀವಿ ಕನ್ನಡದಲ್ಲಿ, ಕನ್ನಡ ಸಿನಿಮಾಗಳು. ಯಾಕೆಂದರೆ ಸಂಕಷ್ಟ ಅಂದರೆ ಪ್ರೇಕ್ಷಕರೇ ನಮ್ಮನ್ನು ಕೈ ಬಿಟ್ಟಿಲ್ಲ. ಮಿಕ್ಕಿದ ಇದೆಯಲ್ಲ ವ್ಯಾಪಾರಗಳು ಏನೇನೋ ಅವೆಲ್ಲನೋ ಆ ಥರದವೆಲ್ಲ ಇದೆ. ನಿಮ್ಮೆಲ್ಲರ ಪ್ರೀತಿ ನಮಗೆ ಸಿಗಲಿ. ಈ ಕುಲದಲ್ಲಿ ಕೀಳಾಗೋದು ಮನು, ಅಯ್ಯೋ ನಾನು ಈ ಹುಡುಗನೇ ಮರ್ತ್ಬಿಟ್ಟೆ. ಅವನು ಮಡೆ ಅಂತಿದ್ದವನು, ನೀನು ತೊರೆ ಆಗ್ಬಿಟ್ಟು ನದಿಯಾಗಿ ಕರ್ನಾಟಕ ತುಂಬ ಓಡಾಡಪ್ಪ ನೀನು. ಮಡೆ ಆಗ್ಬಿಟ್ಟಿದ್ಯಾ ನೀನೀಗ. ಮಡೆ ಆದವನು ತೊರೆಯಾಗಿ ನದಿಯಾಗಿ ಕರ್ನಾಟಕ ತುಂಬ ಓಡಾಡು. ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಭಟ್ರು ಆಶೀರ್ವಾದ. ಭಟ್ರು ಟಚ್ ಮಾಡ್ರೆ ಗೊತ್ತಲ್ಲ, 30-40 ವರ್ಷಕ್ಕೆ ಬದುಕ್ಬಿಡ್ತೀಯ. ಈಗಾಗಲೇ ಬದುಕ್ತವ್ರೆ ಗೊತ್ತಲ್ಲ. ನೀನು ಸಾಕಂದ್ರೆ ನಿಲ್ಲಲ್ಲ ಅಂತ ಆಶೀರ್ವಾದ ಅವ್ರದ್ದು. ಒಳ್ಳೇದಾಗಲಿ. ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಭಟ್ರು, ಥ್ಯಾಂಕ್ ಯು. ನಾಯಕ ನಟ ನಿರ್ದೇಶಕರು ಮುಂದಿರ್ತಾರೆ ಕಣ, ಲೇಟ್ ತಪ್ಪೋದು ನಾವು. ಅವನ ಹಿಂದೆ ಇದೆ ಇಮಿಡಿಯೇಟ್. ಅಲ್ಲ ಸರ್, ಅವ್ರು ಹೆಂಗ್ ಮಾತಾಡ್ತಾರೆ, ಮಾತಾಡ್ಲಿ ಆಮೇಲೆ ಮಾತಾಡೋಣ ಅಂತ. ಇಲ್ಲ ಮೊದಲೇ ಮಾತಾಡಿ.
ಅಲ್ಲ ಆಮೇಲೆ ನೀವು ಮಾತಾಡ್ಬಿಟ್ರೆ ಆಮೇಲೆ ಉಳಿದದ್ದು ನಾನು ಮಾತಾಡ್ಬೋದು ಅಂತ. ನಮಸ್ತೆ. ಆ್ಯಕ್ಚುಲಿ ಇದು ನಂದು ಮೊದಲನೇ ಪ್ರೆಸ್ ಮೀಟು, ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಸ್ವಲ್ಪ ಕ್ಷಮಿಸ್ಬಿಡಿ. ಇದು ಯೋಗರಾಜ್ ಸರ್ ಆಮೇಲೆ ಅವ್ರ ಟೀಮ್ ನನ್ನ ಈ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಪಂಚತಂತ್ರದಿಂದ ಗಾಳಿಪಟ 2, ಗರಡಿ, ಇವಾಗ ಬರ್ತಾರೋ ಕರ್ನಾಟಕ ದಮನಕ, ಆಮೇಲೆ ಪದವಿ ಪೂರ್ವ ಇಂಥ ಸಿನಿಮಾಗಳಲ್ಲಿ ಒಂದು ನಿಮಿಷ ಸಾರಿ, ಏನು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ಅಂತ ಹೋಗ್ತಿದ್ದಾರೆ ದಿಗಂತ್ ಸರ್. ಸರ್ ಒಂದು ಬೊಕೆ ತಗೋಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎರಡೇ ಪಾಸಿಬಿಲಿಟಿ. ಆ ಸಿನಿಮಾ ಅನ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಇಲ್ಲ ಈ ಸಿನಿಮಾ ಅನ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಏನಾಗಿಲ್ಲ. ಸೈಕಲ್ ಅಡಚಣೆಗೆ ಕ್ಷಮೆ. ನಿರ್ದೇಶಕರಿಗೆ ಮಾತಾಡಿ. ಸೊ ಇಷ್ಟು ಯೋಗರಾಜ್ ಸರ್ ಜೊತೆ ಹಂಗೆ ಪದವಿ ಪೂರ್ವ ಮೂಲಕ ಹರಿಪ್ರಸಾದ್ ಜೈನ ಸರ್ ಜೊತೆ ಎಲ್ಲ ಕೆಲಸ ಮಾಡಿ ಇವಾಗ ಈ ಸಿನಿಮಾದ ಮೂಲಕ ನಿರ್ದೇಶಕನಾಗಿ ಡೆಬ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾಗೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ, ನಾನು ಮನೆಯಲ್ಲಿ ಒಂದು ದಿವಸ 2 ಗಂಟೆ ರಾತ್ರಿ ಮಲಗಿರ್ಬೇಕಾದ್ರೆ ಯೋಗಿ ಅವ್ರು ಕಾಲ್ ಮಾಡಿಬಿಟ್ಟು ಆಫೀಸಿಗೆ ಕರೆದ್ರು. ಸರ್ ಅರ್ಜೆಂಟ್, ಯೋಗರಾಜ್ ಸರ್ ಅರ್ಜೆಂಟ್ ಕರೀತಾ ಇದ್ದಾರೆ ಅಂತ. ಅಲ್ಲಿಂದ ಕರೆದು ಏನು ಅಂತ ನೋಡಿದ್ರೆ, ಈ ಥರ ಒಂದು ಸಿನಿಮಾ ಇದೆ, ಅದನ್ನ ನೀನೇ ಡೈರೆಕ್ಟ್ ಮಾಡಬೇಕು ಅಂತ ಇಡೀ ಟೀಮ್, ಯೋಗರಾಜ್ ಸರ್, ರೇಣುಕಾ ಮೇಡಮ್, ಆಮೇಲೆ ನಮ್ಮ ಅಮೋಲ್, ಇಡೀ ಯೋಗರಾಜ್ ಸಿನಿಮಾಸ್ ತಂಡ ಎಲ್ಲ ಸೇರಿ ಈ ಸಿನಿಮಾನ ನೀನು ಡೈರೆಕ್ಟ್ ಮಾಡಬೇಕು ಅಂತ ಮಧ್ಯರಾತ್ರಿ 2 ಗಂಟೆಗೆ ನನ್ನ ಒಪ್ಪಿಸಿ, ಒತ್ತಡ ಏನಿಲ್ಲ, ಇವತ್ತು ಡೈರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾಗೆ ಇವರು ನಮ್ಮ ಮನು ಅವರು, ಆಮೇಲೆ ಇವರು ಸೋನಲ್ ಅವರು ತುಂಬ ಏನು ಸಪೋರ್ಟಿವ್ ಆಗಿ ಮಾತಾಡೋದೇ ಹಂಗೆ. ದಯವಿಟ್ಟು ಯೋಗರಾಜ್ ಸರ್ ಇರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಒಂದೊಂದೆರಡು ಫ್ರೇಮ್ ಗ್ಯಾಪ್ ಇದೆ, ಅವನ್ನ ಹಂಗೆ ಟ್ರಿಮ್ ಮಾಡ್ಕೊಳ್ಳಿ ದಯವಿಟ್ಟು. ಅವ್ನು ಮಾತಾಡೋದೇ ಹಂಗೆ. ಸೊ ಈ ಥರ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್, ಆಮೇಲೆ ನಮ್ಮ ಯೋಗರಾಜ್ ಸಿನಿಮಾಸ್ ತಂಡ, ಆಮೇಲೆ ನಮ್ಮ ಸ್ಟಾರ್ ಕಾಸ್ಟ್ ಆಗಿ ರಘು ಸರ್, ಶರತ್ ಸರ್, ಆಮೇಲೆ ದಿಗಂತ್ ಸರ್, ಆಮೇಲೆ ಮೌನ ಅವರು, ಆಮೇಲೆ ಮೇಯ್ನ್ಲಿ ನಮ್ಮ ಹೀರೋಯಿನ್ ಮನು ಅವರು, ಆಮೇಲೆ ಸೋನಲ್. ಪಂಚತಂತ್ರದಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಫ್ರೆಂಡ್, ಒಳ್ಳೆ ಫ್ರೆಂಡ್. ಇವರೆಲ್ಲ ಜಾಯ್ನ್ ಆಗಿರೋದು, ಇವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಇದೆ. ಒಂದು ಒಳ್ಳೆ ಟೀಮ್ ನನಗೆ ಸಿಕ್ಕಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಟೀಮ್ಗೆ ಇರಲಿ. ಆ್ಯಕ್ಚುಲಿ ನಿನ್ನೆ ನನ್ನ ವೆಂಕಟೇಶ್ ಸರ್ ಕಾಲ್ ಮಾಡಿದಾಗ ಹಿಂಗೆ ಡೈರೆಕ್ಷನ್ ಮಾಡ್ತಿದ್ದೀನಿ ಅಂದಾಗ ವೆಂಕಟೇಶ್ ಸರ್ ಹೇಳಿದ್ರು, ಯೋಗರಾಜ್ ಸರ್ ಟೀಮಿಂದ ಯಾರಾದರೂ ಬಂದರೂ ಫಸ್ಟ್ ಅವ್ರು ಎಲ್ಲರಿಗೂ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಹಂಗೆ ನಮ್ಮ ಕಡೆಯಿಂದ, ನಮ್ಮ ಮಾಧ್ಯಮದವ್ರು ಯಾರ್ಯಾರು ಇದ್ದಾರೆ ಎಲ್ಲರೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅವ್ರು ನೆನ್ನೆ ಒಂದು ಮಾತು ಹೇಳಿದ್ರು. ಹಾಗೆ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಹೊಸೊಬ್ರು ಬಂದಿದ್ದೀವಿ, ನಮ್ಮೆಲ್ಲ ಹೊಸ ಟೀಮಿಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಕ್ಯಾಮ್ರಾ ಸುತ್ತಿದ್ರೆ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಡೀ ಕರ್ನಾಟಕದ ಜನತೆಗೂ ಕೂಡ, ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಾವು ನೆನ್ಪು ಮಾಡ್ಕೋಬೇಕು ಅಂದರೆ, ನಮಗೆ ಕಾಮಿಡಿ ಕಿಲಾಡಿಯಲ್ಲಿ ನಮಗೆ ಏನು ವೇದಿಕೆ ಸಿಕ್ತು, ಅದರಲ್ಲಿ ನಮಗೆ ತುಂಬ ಜಡ್ಜಾಗಿ ಕುತ್ಕೊಂಡು ನಮಗೆ ತುಂಬ ಟಿಪ್ಸನ್ನು ಹೇಳಿದಂಥ ನಮ್ಮ ಯೋಗರಾಜ್ ಭಟ್ರು ಸರ್ ಆಗಿರ್ಬೋದು, ರಕ್ಷಿತಾ ಮೇಡಮ್ ಆಗಿರ್ಬೋದು, ಜಗಣ್ಣ ಆಗಿರ್ಬೋದು, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ.
ಹಾಗೆ ಈ ಸಿನಿಮಾದಲ್ಲಿ ನಮಗೆ ಏನೋ ನನಗೊಂದು ಕನಸು, ಒಂದು 5-6 ವರ್ಷದ ಮುಂಚೆ ನಾವು ಒಂದು ಬೇಕ್ರಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅನ್ನೋದು ತುಂಬ ಕನಸು. ಅದೇ ಖುಷಿಲಿ ನನಗೆ ಸರ್ರು ನನಗೆ ಫಸ್ಟ್ ಟೈಮ್ ನನಗೆ ಆಗಿಂದ ಸ್ವಲ್ಪ ಸಿನಿಮಾಗಳು ನೋಡ್ತಾ ಇದ್ದೆ, ಅಣ್ಣ ಬಾಂಡು, ನಮಗೆ ಸರ್ದು ದನಕಾಯಿ, ಪ್ರತಿಯೊಂದು ಸಿನಿಮಾನು ನೋಡ್ಕೊತಾ ಇದ್ದೆ. ಈ ಸಿನಿಮಾದಲ್ಲಿ ಒಂದು ಲಾಂಚ್ ಆಗಬೇಕು ಅನ್ನೋ ಟೈಮಲ್ಲಿ ನಮಗೆ ಸಂತೋಷ್ ಸರ್ ಮತ್ತು ವಿದ್ಯಾ ಮೇಡಮ್ ಇಬ್ಬರು ನನಗೆ ನಮಗೆ ಆಂಜನೇಯನ ಕೃಪೆ ಅಂತ ಹೇಳ್ಬೇಕು. ನಾವು ಆ ಬಜರಂಗಿನೇ ನಮಗೆ ಆಶೀರ್ವಾದ ಮಾಡಿ ನಮಗೆ ಜೈಂಟ್ ಫ್ಯಾಮಿಲಿ ಮಾಡ್ಯಾಕವ್ನು ಎಲ್ಲರೂ. ಮೊದಲು ಅದು ಆಂಜನೇಯಿಗೆ ನಾವು ಯಾವಾಗಲೂ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು. ಇವೆರಡು ನಮಗೆ 2 ಪಿಲ್ಲರ್ ಇದ್ದಂಗೆ. ಇದಾದ್ಮೇಲೆ ನಮಗೆ ಪ್ರತಿಯೊಂದು ನಮಗೆ ಯೋಗಿ ಅಣ್ಣ ಸಿಕ್ಕಿದಂತೂ ತುಂಬ ಖುಷಿ ಆಯಿತು. ಕತೆ, ಚಿತ್ರಕಥೆ, ಸಂಭಾಷಣೆ ಪ್ರತಿಯೊಂದು ಕೂಡ ನನ್ನ ಸ್ಟ್ರೆಂತು. ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಏನಾದರೂ ಮಾಡಬೇಕಾದ್ರೆ ಒಂದು 5 ಎಪಿಸೋಡ್ ಆದಮೇಲೆ ಆಚೆ ನಿಂತಿದ್ರು, ಮನು ನಿನ್ನ ಟೈಮಿಂಗ್ ಸರಿ ಮಾಡ್ಕೊಂಡು ನಿಜವಾಗ್ಲೂ ವಿನ್ ಆದರೂ ಆಗ್ಬೋದು ಅಂತ ಹೇಳಿದರು. ನಿಜವಾಗ್ಲೂ ನನ್ನ ನಾಡಿ ಮಿಡಿತ, ನನ್ನ ಸ್ಟ್ರೆಂತ್ ಏನಾದರೂ ಗೊತ್ತಿರೋರಾದರೆ ಮಾತ್ರ ಕರೆಕ್ಟಾಗಿ ಬರೆಯೋಕ್ಕೆ ಜನಗಳಿಗೆ ತಲುಪಿಸೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಯೋಗೇಣ ನಮ್ಮ ಬಗ್ಗೆ ತಿಳ್ಕೊಂಡಿರೋದಕ್ಕೆ. ಹಾಗೆ ನಮ್ಮ ಲೋಕಿ ಸರ್ ಥ್ಯಾಂಕ್ ಯು, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗ ಬೆಳಿ ಅಂತ ತುಂಬ ಸಾಥ್ ಕೊಡ್ತಾರೆ. ಹಾಗೆ ನಮ್ಮ ರಾಮಾಚಾರಿ ನಮ್ಮ ಸೀರಿಯಲ್ ಹೀರೋನವರು ನಮ್ಮ ಸಿನಿಮಾ ತಂಡದಲ್ಲಿ ಕೂಡ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನಿರ್ದೇಶಕರು ಅವ್ರು ಮಾತಾಡೋದೆಲ್ಲ ನಾನು ಸ್ವಲ್ಪ ಎಳೆದು ಮಾತಾಡ್ತಾ ಇದ್ದೀನಿ ಅಲ್ಲಿ. ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಒಂದೊಂದ್ಸತಿ ಕ್ವಶನ್ ಹಾಕಿದ್ರೆ ಯಾರೂ ಬಗ್ಗಕ್ಕಾಗಲ್ಲ, ಆ ಮಟ್ಟಕ್ಕೆ ಥಿಂಕ್ ಮಾಡ್ತಾರೆ. ನಾವು ಮೇಲ್ಗಡೆ ಚಿಕ್ಕದಾಗಿ ಹೇಳಿದ್ರೆ ಅವ್ರು ಆಲ್ಮೋಸ್ಟ್ ಒಂದು 150 ಅಡಿ ರಿಗ್ನ ಕೊರೆದು ನೀರು ತೆಗ್ದಿರ್ತಾರೆ. ನಾವು 50 ಅಡಿಗೆ ಬಂಡೆ ಸಿಕ್ತು ಅಂತ ಮೋಟ್ರ್ ಕೂಡ ಕೊಟ್ಟಾಡ್ತೀವಿ. ಇನ್ನು ನಮ್ಮ ಸೋನಾಲ್ ಮೇಡಮ್ ಅವರು, ದಿಗಂತ್ ಅವರು ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ ತಲವಾರಪೇಟೆ ಸಿನಿಮಾದಲ್ಲಿ. ಇನ್ನು ಅದು ಬಿಟ್ಟರೆ ನನ್ನ ಪ್ರೀತಿಯ ಮನೋಮೂರ್ತಿ ಸರ್ನ ಮುಂಗಾರು ಮಳೆಯಿಂದ ನಾವೆಲ್ಲ ಆಲ್ಮೋಸ್ಟ್ ಅವರಿಗೆ ಅಭಿಮಾನಿಗಳು ಇಲ್ದರೆ ಇಲ್ಲ, ಪ್ರತಿಯೊಬ್ಬರು ಅಭಿಮಾನಿಗಳೇ. ಅವರು ನಮ್ಮ ತಂಡದಲ್ಲಿ ಪ್ರೀತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ರಘು ಸರ್, ರಂಗಾಯಣ ರಘು ಸರ್ನ ಸುಮಾರು ಕಾಮಿಡಿ ಕಿಲಾಡಿಯಲ್ಲಿ ಅವರ ಮಿಮಿಕ್ರಿಯನ್ನೇ ಜಾಸ್ತಿ ಮಾಡಿ ಬೆಳೆದಂಥವನು. ಇವತ್ತು ಅವ್ರ ಜೊತೆ ನಾನು ಒಂದು ಪಾತ್ರನ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಅದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಶರತ್ ಸರ್, ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಇನ್ನು ಪ್ರತಿಯೊಬ್ಬರು ಮೇಡಮ್ ಪ್ರತಿಯೊಂದು ಏನೇ ಇದ್ರು ಫೋನ್ ಮಾಡಿ, ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ, ಏನು ಹೇಳಿದ್ಮೇಲೆ ಏನಾಯಿತು ಅಂತ ಹೇಳ್ತಾರೆ, ಪ್ರತಿಯೊಂದು ಕಷ್ಟ ಸುಖನ ವಿಚಾರಿಸ್ತಾರೆ. ಥ್ಯಾಂಕ್ ಯು. ಹಾಗೆ ವಿದ್ಯಾ ಮೇಡಮ್, ಸಂತೋಷ್ ಸರ್ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಕಾರಣಕರ್ತರು. ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮ ನಿರಂಜನ್ ಬಾಬು ಸರ್, ನಾವೇನಾದರೂ ಇಲ್ಲಿ ನಿಂತ್ಕೋಬೇಕು ಅಲ್ಲಿ ನಿಂತ್ಕೋಬೇಕು, ಕರೆಕ್ಟಾಗಿ ನಿಮಗೆ ಕ್ಯಾಮ್ರಾ ಎಲ್ಲಾದರೂ ಶೇಕ್ ಆದರೆ ಫಸ್ಟು ಕ್ಯಾಮ್ರಾಮನ್ನೇ ನೀವು ಕೇಳೋದು. ಅವ್ರು ನಮಗೆ ನೆಟ್ಟಿಗಿದ್ದು ನಮ್ಮ ನೆಟ್ಟನ್ನು ಇಡೀ ಕರ್ನಾಟಕಕ್ಕೆ ನಮ್ಮ ಕ್ಲೀನಾಗಿ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ಅವರೇ ಕ್ಯಾಮ್ರಾಮನ್ನೇ. ನಮಗೆ ನಿಜವಾಗ್ಲೂ ಸ್ಪೀಡ್ ಬಾಬು ಅಂತ ಮೇಡಮ್ ಟೈಟ್ಲು ಕೊಟ್ಟಿದ್ದಾರೆ. ಇನ್ನು ಇವತ್ತು ತುಂಬ ಖುಷಿಯಾದ ದಿನ ಅಂದರೆ ನಾವು ಪೂಜೆ ಅವಾಗ ಅಂತ ಮಾತಾಡ್ತಾನೆ ಇತ್ತು. ಇದು ಪೂಜೆ ಗೊತ್ತಿಲ್ಲ, ಒಳ್ಳೆ ದಿನ ಈ ಥರ ಕಾಯ್ತಾ ಇತ್ತು, ಅದಕ್ಕೆ ತುಂಬ ತಡೀತಾ ಇತ್ತು ಪೂಜೆ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಜಗ್ಗೇಶಣ್ಣ ನಮಗೆ ಪೋಸ್ಟರ್ನ ಲಾಂಚ್ ಮಾಡಿದ್ರು. ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ವೇದಿಕೆ ನಮ್ಮ ಶರಣಯ್ಯ ಸರ್, ಸತೀಶ್ ಸರ್ ಬಂದು ಆಶೀರ್ವಾದ ಮಾಡಿದ್ರು. ಇನ್ನು ನಮ್ಮ ಭಟ್ರು ಸರ್ ಜೊತೆಲೇ ಇದ್ದಾರೆ, ಆಲ್ಮೋಸ್ಟ್ ಅವಾಗಿಂದನೂ ಜೊತೆನೇ ಇದ್ದಾರೆ ಸಪೋರ್ಟ್ ಮಾಡ್ಕೊಂಡು. ಪೂರ್ತಿ ಆಲ್ಮೋಸ್ಟ್ ನನಗೆ ಯಾರ್ಯಾರು ಗುರುಗಳಿದ್ರು ನಮ್ಮ ಜರ್ನಿಲಿ ಪ್ರತಿಯೊಬ್ಬರು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ತುಂಬ ದೊಡ್ಡ ಆಶೀರ್ವಾದ ಸಿಕ್ತು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಬಂದಿರುವಂಥ ಪ್ರೀತಿ ಎಲ್ಲ ಸ್ನೇಹಿತರು, ನಮ್ಮ ಪ್ರೀತಿಯ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅವ್ವ, ನಮ್ಮ ವೈಫು ಎಲ್ಲ ಪ್ರತಿಯೊಬ್ಬರು ಯಾರು ನನ್ನ ಸ್ನೇಹಿತರು ಬಂದರೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಜಿಮ್ಮಲ್ಲಿ ನನ್ನ ಪ್ರತಿ ಸಲ ತುಂಬ ಡಯಟ್ ಮಾಡಿಸಿ ವರ್ಕೌಟ್ ಮಾಡಿಸ್ತಂತ ಪ್ರತಿಯೊಬ್ಬರು, ಸುಮಾರು 1 ಜಿಮ್ಮಲ್ಲಿ ನಾನು ಕೆಲಸ ಮಾಡಿಲ್ಲ, 4-5 ಜಿಮ್ಮಲ್ಲಿ ಕೆಲಸ ಮಾಡಿದ್ದೀನಿ. ಅವರೆಲ್ಲರಿಗೂ ಕೂಡ ಟ್ರೈನರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಸ್ಪೆಷಲ್ ಆಗಿ ಅಮೂಲಣ್ಣ, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡ್ತೀನಿ ಬಿಟ್ಟ ಸ್ಥಳ ತುಂಬಿರಿ. ನೆಕ್ಸ್ಟ್ ಬರ್ಬೋದೇನಪ್ಪ. ಮನಮೂರ್ತಿ ಸರ್, ಆಮೇಲೆ ನಮ್ಮ ಬಾಬು ಸರ್, ಇವ್ರನ್ನೆಲ್ಲ ಇದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲೇ ಇದ್ದಾರೆ. ನಮ್ಮನ್ನ ಇವತ್ತು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಂತೋಷ್ ಸರಿಗಳ ಹೊಸದಲ್ಲಿ ಅವ್ರಿಗೆ ಹೇಳೈತೆ ಸರ್, ಅವಾಗಲೇ ಹೇಳಿದ್ನಂತೆ ಸರ್, ನೀವು ಕೇಳಿಸ್ಕೊಟ್ಟಿರಿ. ಫಸ್ಟ್ ನಿಮ್ದೇ ಹೇಳಿದ್ದು. ಅದು ಟೈಟ್ಲ್ 10 ಸತಿ ಹೇಳ್ಕೊ, ನಿಂಗೆ ಗೊತ್ತಾಯ್ತು. ಸಿನಿಮಾ ಈ ಹಿಂದೆ ಮಾಡಕ್ ಹೋದಾಗಲೂ ಅದೇ ಆ ಟೈಟ್ಲ್ನ ಮೊದಲನೇ 2 ಅಕ್ಷರಗಳೇ ಹೇಳುತ್ತೆ, ನಿಮಗೆ ಸಾಕಷ್ಟು ಹೇಳುತ್ತೆ. ಕುಲದಲ್ಲಿ ಕೀಳ್ಯಾವುದು, ಆ ಹಾಡು ಸಾಕಷ್ಟು ಹೇಳುತ್ತೆ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಜಗಿ ಹುಚ್ಚಪ್ಪ
ಮತದಲ್ಲಿ ಮೇಲೆ ಯಾವುದು, ಹುಟ್ಟಿ ಸಾಯುವ ಮನುಷ್ಯನ ಮಧ್ಯೆ ಮೇಲೆ ಯಾವುದು ಕೀಳು ಯಾವುದು ಅಂತ ಹಾಡೆ ಸಾಕಷ್ಟು ಹೇಳುತ್ತೆ. ಈ ಥೀಮ್ ಅನ್ನ ಅದು ತುಂಬಾ ಡಿಗ್ನಿಫೈಡ್ ಆಗಿ ಬಳಸ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ಪ್ರಜೆಗೂ ಅದಿದೆ. ರಾಜಕಾರಣ ನಡೆಯೋದು ಅದ್ರ ಮೇಲೆನೆ. ಅದರಂತ ಒಂದು ಸ್ಟುಪಿಡ್ ಸಮಾಚಾರ ಈ ಭೂಲೋಕದಲ್ಲಿ ಇನ್ನೊಂದಿಲ್ಲ ಅಂತ ಅನಿಸ್ತಿರ್ತದೆ. ಅದನ್ನಷ್ಟು ಸುಂದರವಾಗಿ ಹೇಳಿದ ಒಬ್ಬ ಕವಿ, ಕುಲದಲ್ಲಿ ಕೀಳು ಯಾವುದು. ಆತನ ತಲೆಗೆ ಬಂದಿದ್ದು ಅದನ್ನ ಕಾಲಾಂತರದಲ್ಲಿ ಸುಮಾರು ಜನ ಆ ಥೀಮನ್ನ ಬಳಸಿ ಸಿನಿಮಾ ಮಾಡಿದ್ದಾರೆ. ಈ ಥೀಮನ್ನ ಆರಿಸ್ಕೊಂಡ ತಕ್ಷಣ ನನಗೆ ಹೇಳಿದೆ, ಇದು ಯಾವ ಮಾಡಿದ್ರೆ ನಮ್ಮನ್ನೇ ಸುಡುತ್ತದು, ಕರೆಕ್ಟಾಗಿ ಬರೀರಿ, ಅದ್ಭುತ ಸಿನಿಮಾ ಆಗುತ್ತೆ ಅಂತ. ಆ ದಿಕ್ಕಲ್ಲಿ ಹೋಗಿದ್ದಾರೆ ಇಬ್ರು. ಅದನ್ನೇ ಒಂದು 10 ಸತಿ ಹೇಳ್ಕೊ, ಕುಲದಲ್ಲಿ ಕೀಳು ಯಾವುದು, ಕುಲದಲ್ಲಿ ಕೀಳು ಯಾವುದು ಅನ್ನೋದು ನಿನಗೆ ಒಂದು ಕಥೆ ಹೊಳೆಯುತ್ತೆ. ಆಮೇಲೆ ಇಡೀ ತಂಡಕ್ಕೆ ಶೂಟಿಂಗ್ ಆಕ್ಚುಲಿ ನಿನ್ನೆ ಶುರು ಆಗಬೇಕಿತ್ತು, ಅದಕ್ಕೆ ನಿನ್ನೆ ಆಗಿಲ್ಲ. ಅದರಿಂದ ಒಂದು 15 ದಿವಸ ಗ್ಯಾಪ್ ತಗೊಂಡಿದೆ ತಂಡ. ಲೊಕೇಶನ್ ಪ್ರಾಯಶಃ ಅರ್ಧ ಕರಾವಳಿ, ಅರ್ಧ ಹಳೆ ಮೈಸೂರು, ಮತ್ತೆ ಬೆಂಗಳೂರು ಸುತ್ತಮುತ್ತ. ಅವನ ಮನೆ ಸುತ್ತಮುತ್ತ ಫಸ್ಟ್ ನೋಡ್ಕೊಂಡ್ಬಿಟ್ಟಿದ್ದೆ, ನನಗೆ ಹೇಳಿಲ್ಲ.